ನಮಸ್ಕಾರ. ಒಂದು ಮಾನವ ವಿಕಾಸ ಫೌಂಡೇಶನ್ ನಿಂದ ಒಂದು ಉದ್ದೇಶ ಇಟ್ಕೊಂಡಿದೀವಿ. ಕನ್ನಡ ನಾಡಿನ ಸಂಸ್ಕೃತಿ ಅಂದ್ರೆ ಅದು ವೀರಭದ್ರ ಸಂಸ್ಕೃತಿ ಅಂತಂದೇಳಿ ಅನ್ನುವಂತ ಅರ್ಥ ಬರುವಂತ ರೀತಿ ಒಳಗೆ ನಿಮ್ಮ ಸಂಶೋಧನಾ ಲೇಖನಗಳಾಗಿದ್ದಾವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಹಾಗಾದ್ರೆ ಈ ವೀರಭದ್ರನ ವೈಶಿಷ್ಟ್ಯತೆ ಏನು, ಅದು ಕನ್ನಡ ನಾಡಿನ ಸಂಸ್ಕೃತಿ ಅಂದ್ರೆ ವೀರಭದ್ರನ ಸಂಸ್ಕೃತಿನೇ ಅಂತಕ್ಕಂಥ ಪ್ರತಿಪಾದನೆ ಏನು, ಭಾದ್ರಪದ ಮಾಸದಲ್ಲಿ ಇತರ ಜಯಂತಿಯ ವೈಶಿಷ್ಟ್ಯತೆಗಳು ಏನು ಅಂತಕ್ಕಂಥದ್ದನ್ನ ತಾವು ನಮಗೆ ಒಂದು ಸ್ವಲ್ಪ ಸಮಾಜಕ್ಕೆ ಅದನ್ನು ಗೊತ್ತವಾಗಂತ ರೀತಿ ಒಳಗೆ ಒಂದು ಮಾಹಿತಿಗಳನ್ನ ಕೊಡಬೇಕು ಅಂತ ತಮ್ಮಲ್ಲಿ ಒಂದು ಪ್ರಾರ್ಥನೆ. ಮೂಲಭೂತವಾಗಿ ನಾವು ವೀರಭದ್ರನ ಸಂದರ್ಭ ಬಂದಾಗ ಭಾದ್ರಪದ ಮೊಟ್ಟ ಮೊದಲು ವೀರೇಶ ಜಯಂತಿಯ ಒಂದು ಪರಿಕಲ್ಪನೆಯನ್ನು ಕೊಟ್ಟಂತಹವರೇ ಡಾಕ್ಟರ್ ಶ್ರೀ ಅವರು. ಭಾದ್ರಪದ ಅವರು ಮಂಗಳವಾರ ಅಂತ ಹೇಳಿದ್ರು, ಆದರೆ ಶುಕ್ರವಾಸ ಭಾದ್ರಪದ ಶುಕ್ರವಾಸ ಮೊದಲನೇ ಮಂಗಳವಾರ ಅವ್ರು ಹುಟ್ಟು ಜನ್ಮದಲ್ಲಿ. ಆದ್ರಿಂದ ಆ ದಿನ ವೀರೇಶ್ವರ ಜಯಂತಿ ಮಾಡ್ತೀವಿ, ವೀರಭದ್ರನ ಜಯಂತಿ. ಹಾಗೆ ವೀರಭದ್ರಿಗೆ ಅಷ್ಟು ಮಟ್ಟಿಗೆ ನಾವು ಆರಾಧ್ಯ ಪ್ರಾಮುಖ್ಯತೆ ಯಾಕೆ ಕೊಡ್ತೀವಿ? ಅವರು ಗೋತ್ರ ಪುರುಷ ಅಂತೀವಿ. ಗೋತ್ರ ಅಂದ್ರೆ ಏನು ಅದು ಯೋಚನೆ. ವೀರಶೈವರಲ್ಲಿ ಗೋತ್ರ, ಹಾಗೆ ವೀರಶೈವ ಅದು ಯಾಕೆ ಬರ್ತದೆ ಅದನ್ನು ಯೋಚನೆ ಮಾಡಬೇಕು. ಅಂತಕ್ಕಂಥದ್ದು ಶಿವ ಮತ್ತು ಜೀವ ಸಾಮರಸ್ಯವನ್ನ ಅದರಲ್ಲಿ ರಮಿಸ್ತಕ್ಕಂಥವ್ರು ಯಾರಿದಾರೋ ಅವರು ವೀರಶೈವರು. ಅಂದ್ರೆ ಸಾಮರಸ್ಯ ಅಂತಕ್ಕಂಥ ಶಿವ ಅಂದ್ರೆ ಮಂಗಳಕರವಾದ ಸಂದರ್ಭ. ಈ ಮಂಗಳಕರವಾದ ಸಂದರ್ಭದಲ್ಲಿ ಈ ರೀತಿ ಜೀವವನ್ನು ತಗೊಂಡು ಹೋಗ್ತಕ್ಕಂಥದ್ದು ಅಂದ್ರೆ ಜೀವ ಬದುಕಿನ ಇರ್ತಕ್ಕಂಥ ಜನಸಾಮಾನ್ಯನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವರಿಗೆ ಮಂಗಳಕರವಾದಂಥ ಒಂದು ಸಂದರ್ಭ ಉಂಟು ಮಾಡ್ತಾವಲ್ಲ, ಅದು ವೀರಶೈವದ ಮೂಲ ಲಕ್ಷಣ. ಆದರೆ ವೀರಶೈವ ಎಲ್ಲಿಂದ ಉತ್ಪತ್ತಿ ಆಗ್ತಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ಆದ್ರಿಂದ ಅಲ್ಲಿಂದ ಸಿಂಧೂ ಸಂಸ್ಕೃತಿ ಅಂತಕ್ಕಂಥ ಒಂದು ಮಾಹಿತಿ ನೋಡಿ, ಅದು ಎಷ್ಟು ಮಟ್ಟಿಗಿದಾಗ ಮೂಲಭೂತವಾಗಿ ಗೋತ್ರ ಪುರುಷ ಮುಂಚೆ ಅದಕ್ಕೂ ಹೇಳಬೇಕು. ಆದರೆ ಗೋತ್ರ ಅಂದ್ರೆ ಏನಂತಕ್ಕಂಥದ್ದು ಇವರು ಗೋತ್ರ ಪುರುಷ. ಪಂಚಪೀಠಗಳಲ್ಲಿ ಆರಂಭಕ್ಕೆ ಬರ್ತಕ್ಕಂಥ ವೀರ ಗೋತ್ರ ಬರ್ತಾರೆ, ಆದ್ಮೇಲೆ ನಂದಿ ಬರ್ತಾರೆ, ಆಮೇಲೆ ಭೃಂಗಿ ಬರ್ತಾರೆ, ವೃಷಭ ಬರ್ತಾರೆ, ಸ್ಕಂದ ಬರ್ತಾರೆ. ಹಾಗಾದ್ರೆ ಗೋತ್ರ ಪುರುಷರು ಅಂದ್ರೆ ಯಾರು ಗೋವುಗಳನ್ನು ರಕ್ಷಣೆ ಮಾಡಿ ಪರ್ವತ ರಕ್ಷಣೆ ಮಾಡಿಕೊಂಡು ಅವುಗಳಿಗೆ ರಕ್ಷಣೆ ಮಾಡತಕ್ಕಂಥ ಜನಗಳನ್ನು ಸೃಷ್ಟಿ ಮಾಡಿದವರು ವೀರಭದ್ರ. ಯಾಕೆಂದ್ರೆ ಗಾವ ಅತ್ರಷ್ಟಿಯಂತೆ ಇದು ಗೋತ್ರ ಅಂದ್ರೆ ಗೋ ಸಂಸ್ಕೃತಿಯ ಮೊದಲ ರಕ್ಷಣೆ ಕಾರ್ಯವನ್ನೇ ಇಲ್ಲಿಂದ ಆರಂಭ ಆಯಿತು ವೀರಭದ್ರನಿಂದ. ಅಂದ್ರೆ ಗೋವುಗಳನ್ನ ಇವರು ಪುರಗಳನ್ನ ನಾಶ ಮಾಡ್ತಾ ಇದ್ರು, ಗೋಗ್ರಹಣ ಮಾಡ್ತಾ ಇದ್ರು. ಇಂಥದ್ದು ತಪ್ಪಿಸೋದಕ್ಕೋಸ್ಕರ ನಾಶ ಮಾಡೋರ್ನ ಪುರಂದ್ರ ಅಂತೀವಿ. ಆ ಪುರಗಳು ಕಟ್ತಕ್ಕಂಥವ್ರು ಪುರವಂತರು. ಅಂದ್ರೆ ಇವರು ಗೋವುಗಳನ್ನ ಪರ್ವತ ಪ್ರದೇಶದಲ್ಲಿ ಕಾಪಾಡೋದ್ರಿಂದ ಗೋವುಗಳನ್ನ ಕಾಪಾಡಿದ್ರೆ ಗೋತ್ರ ಅಂತ ಬಂತು. ಅದೇ 5 ಜನ ಗೋತ್ರ ಪುರುಷರು ಕಾಪಾಡಿದ್ರಿಂದ ಅವರಿಗೆ ಗೋತ್ರ ಪುರುಷರು ಅಂತಕ್ಕಂಥದ್ದು ಬಂತು. ಅದಕ್ಕೆ ಗೋತ್ರ ಕಾಪಾಡೋದಕ್ಕೆ ಪುರಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಪುರವಂತರನ್ನು ಸೃಷ್ಟಿ ಮಾಡಿದವರು ಗೋತ್ರ ಪುರುಷರು. ಗೋತ್ರ ಪುರುಷ ಅಂದ್ರೆ ಇವತ್ತು ಪುರವಂತರಾಗಿ ಉಳಿದಿರೋರೆಲ್ಲರೂ ವೀರಭದ್ರನ ಸಂತತಿಗಳು. ಹೌದು, ಸಂತತಿಗಳು. ಅವ್ರ ಜೊತೆ ಪುರಗಳನ್ನು ಕಟ್ಟಿದ್ರು, ಅದನ್ನು ಯೋಚನೆ ಮಾಡಬೇಕು. ನಾಶ ಮಾಡಿದ್ದನ್ನ ಕಟ್ಟಿದ್ರು, ಅದನ್ನ ಯೋಚನೆ ಮಾಡಬೇಕು. ಹೀಗೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಏನ್ ಅವ್ರಿಗೆ ಉದ್ಯೋಗಗಳು ನಿರ್ಮಾಣ ಮಾಡಿದ್ರು, ಸಂಬಳ ಕೊಟ್ಟರು, ಸಂಬಳ ಕೊಟ್ಟ ವಿಶೇಷ ವಾದ್ಯ ಮಾಡಿದ್ರು. ಆದ್ರಿಂದ ನಿತ್ಯ ಜೀವನದಲ್ಲಿ ದುಡಿದು ತಿನ್ಬೇಕು ಅಂತ ಪರಿಕಲ್ಪನೆ ಬಂದಿದ್ದು ಆಗಲಿಲ್ಲ. ಸಂಸ್ಕೃತಿಗೆ ಅಲ್ಲಿಂದನೇ ಆರಂಭ ಆಯ್ತು. ಅಂದ್ರೆ ವೀರಶೈವ ಸಂಸ್ಕೃತಿಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರು. ಅಂದ್ರೆ ಈಗಾಗಲೇ ಹೇಳಿದೆಲ್ಲ, ಶಿವ ಮತ್ತು ಜೀವ ಇವೆರಡರ ಇದರಿಂದ ಸಾಮರಸ್ಯವನ್ನ ಅದರಲ್ಲಿ ಯಾರು ರಮಿಸ್ತಾರೋ ಅವ್ರು ವೀರಶೈವ. ಅದೇ ಪಟ್ಟಿಗಳ ಒಂದು ನಿರ್ದಿಷ್ಟ ಜಾತಿಗೆ ಸಂಬಂಧಪಡ್ತಾರೋ ಯಾರು ಈ ಕೆಲಸ ಮಾಡ್ತಾರೋ ಮಂಗಳಕರವಾದ ಸಂದರ್ಭವನ್ನ ಹಾಗೆ ಎಲ್ಲಿ ನಮಗೆ ಕಂಡು ಬರ್ತದೆ. ಮೊಟ್ಟ ಮೊದಲು ನಮಗೆ ಶಿವನಿದಲ್ಲಿ ನಾವು ಒಂದು ಅಂಶ ಗಮನಿಸಬೇಕು. ಇದರಲ್ಲಿ ನಾವು ಸಿಂಧೂ ಸಂಸ್ಕೃತಿಯಲ್ಲಿ ರುದ್ರ ಪಶುಪತಿ ಚಿತ್ರ ಇದು ಅವನ ಶಿರ ಯಾವ ರೀತಿ ಇದೆ ಹೇಳಿ? ಶಿರದಲ್ಲಿ ಏನು ಕಾಣ್ತದೆ? ಆಕಾರ ಇದೆಯಾ? ತ್ರಿಶೂಲ ಆಕಾರ ಇದೆ. ನೀವು ತ್ರಿಶೂಲ ಅಂದ್ಬಿಡ್ತೀರಿ.
ಅದು ಕೋಡುಗಳು. ಕೋಡುಗಳು. ಮತ್ತೆ ಈ ಪಕ್ಕದಲ್ಲಿ ಏನ್ ಮಾಡಿದೀವಿ ಅದನ್ನೇ, ಇದು ಯಾವ ರೀತಿ ಅಡ್ಡಡ್ಡಕ್ಕೆ ಇರ್ತಕ್ಕಂಥದ್ದು ಆಕಾರ ಶಿರೋವೇಶ. ಅದು ಓಂಕಾರದ ಒಂದು ಇದು ಹೀಗೆ ನಿಲ್ಲಿಸಿದ್ರೆ ಏನ್ ಆಕಾರ ಬರ್ತದೆ, ಓಂಕಾರ ಸ್ಥಿತಿ ಬಂತು. ಇದು ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಏನಾಗ್ತದೆ, ಇದು 5ನೇ ಅಕ್ಷರ, ಪಂಚಾಕ್ಷರ ಡ್ಯಾನ್ಸ್ ಇರಬೇಕು. 5ನೇ ಅಕ್ಷರ ಅದು ಉಕಾರದ ರೂಪದಲ್ಲಿದೆ. ಉಕಾರ. ಇದು ಅಡ್ಡಡ್ಡ. ಹೌದು. ಅದು ಲಂಬಾಕಾರ ನಿಲ್ಲಿಸಿದ್ರೆ ಏನ್ ಬರ್ತದೆ, ಏನ್ ಬರ್ತದೆ, ಯಾವ ಏನ್ ಬರ್ತದೆ, ಅಡ್ಡ, ಇದು ಅಡ್ಡಡ್ಡ ಇರ್ತಕ್ಕಂಥದ್ದು. ಲಂಬವಾಗಿ ನಿಲ್ಲಿಸಿದ್ರೆ ಏನ್ ಬರ್ತದೆ, ಓಂಕಾರ ಸ್ವರೂಪ ಬರ್ತದೆ. ಅಂದ್ರೆ ಓಂಕಾರ ಯಾವಾಗ ಬಂತು, ಯಾವ್ದು ಲಕ್ಷಣ, ಯೋಗದ ಲಕ್ಷಣ. ನಟರಾಜ ಹೇಳ್ತಾರೆ, ಸಿಂಧೂ ಸಂಸ್ಕೃತಿಯಲ್ಲಿ ಶಿವಾಗಮದ ಸಂದರ್ಭದಲ್ಲಿ ಕ್ರಿಯಾಯೋಗದ ಲಕ್ಷಣಗಳಲ್ಲಿ ಹೇಳ್ತಾರೆ. ಮಹಾನ್ ಸಂಸ್ಕೃತ ವಿದ್ಯಾವಂತರು ಸಿಂಧು ರೂಪಿದರು. ಆದ್ರಿಂದ ಶಿವ ಸಂಸ್ಕೃತಿ ಎಲ್ಲಿಂದ ಉತ್ಪತ್ತಿ ಆಯ್ತು ಅಂತಕ್ಕಂಥ ಉತ್ತರ ಸಿಗುತ್ತೆ. ಇವನು ರುದ್ರ ಪಶುಪತಿ ತಲೆ ಮೇಲೆ ಇರ್ತಕ್ಕಂಥದ್ದು ಇದೇನಿದು, ಇದು ವಿಷಾಣೆ ಅಂತ ಕೋಡುಗಳು ಅಂತ ಹೇಳ್ಬಿಟ್ಟು ತ್ರಿಶೂಲ ಅಲ್ಲಾಡು ಮಧ್ಯೆ ಕಾಡ್ತಕ್ಕಂಥದ್ದು ಏನಿದೆ ಛತ್ರಾಕಾರದ ಲಿಂಗ. ಅದು ಇದು ಹೇಗೆ ಬಂತು, ಇಲ್ಲಿ ಇನ್ನೊಂದು ಸೂಚನೆ ಕೂಡ ನಮಗೆ ಸಿಗ್ತದೆ. ಶಿವ ಮತ್ತು ಬ್ರಹ್ಮ ಮತ್ತು ವಿಷ್ಣುಗಳ ನಡುವೆ ಯಾರು ಹೆಚ್ಚು ಅಂತಕ್ಕಂಥ ಒಂದು ಸ್ಪರ್ಧೆ ಬೆಳೆತದೆ. ಆಗೇನಾಗುತ್ತೆ, ಯಾರು ಹೆಚ್ಚು, ಇಬ್ಬರು ಜಗಳ ಸೃಷ್ಟಿ ಮಾಡಿ ಶಿವ ಏನ್ ಮಾಡ್ತಾನೆ, ಪಾತಾಳಕ್ಕೆ ಹೋಗಿ ಇಬ್ರು ಶಿವನ ಜೊತೆಗೆ ಬರ್ತಾರೆ. ಶಿವ ಏನ್ ಮಾಡ್ತಾರೆ, ಊರ್ಧ್ವಲಿಂಗ ಅವರು ಬಂದು ಊರ್ಧ್ವಲಿಂಗವಾಗಿ ನಿಂತ್ಕೊಳ್ತಾರೆ. ಪಾತಾಳಕ್ಕೆ ಹೋಗೋ, ಆಕಾಶಕ್ಕೆ ಹೋಗೋ. ಅಲ್ಲಿ ಹೋಗ್ತಾರೆ, ಬ್ರಹ್ಮ ಸುಳ್ಳು ಹೇಳ್ಬಿಡ್ತಾರೆ, ವಿಷ್ಣು ಸುಳ್ಳು ಹೇಳೋದಿಲ್ಲ. ಹಾಗಾಗಿ ವಿಷ್ಣು ಪೂಜೆ ಬಂತು, ಅದು ಊರ್ಧ್ವಲಿಂಗದ ಪರಿಕಲ್ಪನೆ ಬರ್ತದೆ. ಇಲ್ಲಿ ಛತ್ರಕಾಳಿ ಇದು ಊರ್ಧ್ವಲಿಂಗದ ಪರಿಕಲ್ಪನೆ. ಅದ್ರ ಅರ್ಥ ಇದು ಊರ್ಧ್ವಲಿಂಗದ ಪರಿಕಲ್ಪನೆ ಯಾವಾಗ ನಮಗೆ ಬಂತು, ನೀವು ಬರಕ್ಕೂ ಯೋಗದ ಒಂದು ಸಂದರ್ಭ ಶಿವ ಸಂಸ್ಕೃತಿ ಮೂಲಕ ವೀರಶೈವಕ್ಕೆ ಬಸವಣ್ಣ ಹೇಳ್ತಾರೆ, ಇದು ಲಿಂಗ ಅಂತ ನೀವು ಯೋಚನೆ ಮಾಡಿದ್ರೆ ಬಸವಣ್ಣ ಹೇಳ್ತಾರೆ, ಅಂಗದ ಮೇಲೆ ಲಿಂಗವನ್ನು ಸಂಗಮನಾಥ ಅಂತಾರೆ. ಅಂದ್ರೆ ಬಸವಣ್ಣನವರೆಗೂ ಕೂಡ ಈ ಸಂಸ್ಕೃತಿ 5,000 ವರ್ಷದ ಈ ಸಾಂಸ್ಕೃತಿಕ ನೆಲೆ ಬಸವಣ್ಣವರೆಗೂ ಬಂತದು. ಆ ರೀತಿ ಯೋಚನೆ ಮಾಡಿದೆ. ಅಂದ್ರೆ ಊರ್ಧ್ವಲಿಂಗ ಇರ್ತಕ್ಕಂಥ ಓಂಕಾರ ಸ್ವರೂಪ ಯಾವಾಗ ಬಂತು, ಮತ್ತೆ ಇದರ ಆಕಾರ ಮತ್ತೆ ಶಿಲ್ಪಗಳಲ್ಲಿ ಬಂದಾಗಿಲ್ಲ. ನೋಡಿ ಈ ಶಿಲ್ಪ ಎಲ್ಲಿದೆ ತಾನೆ, ಹಾಗೆ ಶಿಲ್ಪ ಶಿಲ್ಪದ ಮಧ್ಯೆ ಇರ್ತಕ್ಕಂಥ ಸೋಮಸೂತ್ರ ನೀವು ನೋಡಿರ್ಬೋದು. ಇಲ್ಲಿ ಬಹಳ ಅಚ್ಚುಕಟ್ಟ ಮಾಡಿದ್ದಾರೆ, ಹೀಗೆ ಬರ್ತದಲ್ವಾ ಸೋಮಸೂತ್ರ ಬರ್ತಕ್ಕಂಥದ್ದು. ಅದರ ಅರ್ಥ ಏನಾಯ್ತು, ಲಿಂಗದಲ್ಲಿ ಈ ರುದ್ರ ಶಿವ ಪಶುಪತಿಯ ಶಿರೋವೇಶನೆ ಲಿಂಗ, ಇದು ಊರ್ಧ್ವಲಿಂಗದ ಲಕ್ಷಣ. ಉದ್ದವಾಗಿರ್ತ ಅದಕ್ಕೆ ಲಕ್ಷಣ ಮಾಡ್ತಾರೆ ನೋಡಿ, ಉದ್ದವಾಗಿರ್ತಕ್ಕಂಥದ್ದು ಕೆರೆ, ಅದು ಊರ್ಧ್ವಲಿಂಗದ ಲಕ್ಷಣ. ಅಂದ್ರೆ ಸಿಂಧೂ ಸಂಸ್ಕೃತಿ ಪರಿಕಲ್ಪನೆ ಇತ್ತು, ಇವತ್ತು ನಮ್ಮ ಶಿಲ್ಪದಲ್ಲಿ ಇವತ್ತು ಕೂಡ ನಾವು ಕಂಡು ಬರ್ತಕ್ಕಂಥ ಅಂದ್ರೆ ಇದೊಂದು ಬಹಳ ಪ್ರಾಚೀನವಾದ ಸಂಸ್ಕೃತಿ ಇದು. ಅಂದ್ರೆ ವೀರಶೈವ ಸಂಸ್ಕೃತಿಯಲ್ಲಿ ಹೇಗೆ ಬೆಳ್ಕೊಂಡು ಬಂತು ಅಂತ. ನೀವು ಅವನ್ ಬೇರೆ ಇವನ್ ಬೇರೆ ಇರ್ತಕ್ಕಂಥದ್ದೆಲ್ಲ ಅದು ಇಲ್ಲಿ ಇನ್ನೊಂದು ಗಮನಿಸಬೇಕು. ಇದೇನಿದು ಕೈಲಾಸ ಮತ್ತಿದೇನಿದೆ ನೋಡಿ ಇಲ್ಲಿ ಸುತ್ತ ಏನಿದೆ, ನದಿ. ಇದು ಯಾವ ಭಾಗ ಆಗ್ಬೇಕು ಅವಾಗ, ರುದ್ರ ಭಾಗ. ಇದು ನದಿ ಇರ್ತಕ್ಕಂಥ ಇದು ವಿಷ್ಣು ಭಾಗ, ಇದು ಪಾಣಿಮಟ್ಟ ಅಂತ ಮಾಡ್ತೀವಿ. ಅಂದ್ರೆ ನಾವು ಕೈಲಾಸ ಇರ್ತಕ್ಕ ಮಾನಸ ಸರೋವರ ಇಡೀ ಜಗತ್ತಿಗೆ ಶಿವಲಿಂಗದ ಕಲ್ಪನೆ ಕೊಟ್ಟಿದೆ. ಇದು ರುದ್ರ ಭಾಗ, ನದಿ ಇರ್ತಕ್ಕಂಥ ಪಾಣಿಮಟ್ಟವಾಗಿ ಶಿವಪುರ ಗೊತ್ತಾಗ್ತದೆ. ಅಂದ್ರೆ ಇದು ಹರ ಸಾಮರಸ್ಯ ಯಾವಾಗಲಿಂದ ಆಯ್ತು, ವೀರಶೈವ ಆಗಲಿಂದ ಆರಂಭದಲ್ಲೇ ಬಂತು ನಮ್ಮ ಸಾಮರಸ್ಯದ ಶಿವ ಹರಿಹರ ಸಾಮರಸ್ಯ ಅಂತಕ್ಕಂಥದ್ದು. ಇಂಥ ಪರಿಕಲ್ಪನೆ ಇಟ್ಕೊಂಡೇ ನಾವು ಇದು ಮಾಡ್ತೀವಿ. ಹಾಗೆ ಬಂದಂತಹದ್ದು ಇದನ್ನ ನಾವು ಜಲ ಶಿಲ್ಪದ ಕೂಡ ತೋರಿಸ್ತದೆ. ಇವತ್ತು ಜನಪದ ಇದರ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದು ಯೋಚನೆ. ಬಳಿಲಿ ಇರ್ತಕ್ಕಂಥ ಗ್ರಾಮ ಇದೆ ಚಂದ್ರಪಟ್ಟದ ಹತ್ರ, ಅಲ್ಲಿ ವೀರಭದ್ರ ಭದ್ರಕಾಳಿಗೆ ತಲೆ ಮೇಲೆ ಹುಟ್ಟು ಲಿಂಗ ಕಾಣ್ತಾರೆ. ನೆತ್ತಿಲಿಂಗ, ಅದು ನೆತ್ತಿಲಿಂಗ ಯಾಕೆ ಬಂತದು ಜನಪದ ಬರಬೇಕಾದ್ರೆ ಆ ಪರಂಪರೆ ಜನಪದ ಉಳಿಸ್ಕೊಂಡು ಬಂತು. ಹುಟ್ಟೆ ಅಂದ್ರೆ ಸಿಂಧೂ ಸಂಸ್ಕೃತಿ 5,000 ವರ್ಷದ ಜನ ನೋಡಿದ ಹೇಗೆ ಬಂತು ಅಂತಕ್ಕಂಥ ಇದು. ಮತ್ತೆ ಇಲ್ಲಿ ಕಾಡ್ತಕ್ಕಂಥದ್ದು ಇಲ್ಲಿ ರುದ್ರ ಪಶುಪತಿ ಇದೆ ನೋಡಿ, ತಲೆ ಮೇಲೆ ಮರದ ಒಳಗಡೆ ಇದೆ, ಸುತ್ತ ಕೂಡ ಏನಿದೆ ಕಾಡುಗಳಿದೆ. ಇವರು ಭದ್ರಕಾಳಿ ಜಚನೆ ಅಂತೆ
ಸಪ್ತಮಾತ್ರಿಕೆ ಲಕ್ಷಣ. ಸುತ್ತ ಕಾಡಿದ ಮಧ್ಯ ಈ ದೇವರಿದ್ರೆ ಅರ್ಥ ಎಂತ ಎಂತ ಕಾಡಾಗ್ಬೇಕು? ದೇವರ ಕಾಡು. ದೇವರ ಕಾಡನ್ನು ಕಲ್ಪಿಸಿ ಆಗ ಅಂದ್ರೆ ಅರಣ್ಯ ಅಂತಕ್ಕಂಥ ದೇವತೆನ ಆ ಕಾಲಕ್ಕೆ. ಅಂದ್ರೆ ಆ ಕಾಲದಲ್ಲಿ ಕೂಡ ವನಗಳನ್ನ ದೇವರ ಕಾಡುಗಳನ್ನು ಸೃಷ್ಟಿ ಮಾಡಿ ಪೂಜಿಸ್ತಕ್ಕಂಥ ಪರಿಕಲ್ಪನೆ ನಮಗಿತ್ತು. ಅದು ನಮಗೆ ಸಾಮಾನ್ಯ ಜನಜೀವನ. ಇದಕ್ಕೆ ಮುಂಚೆ ಇನ್ನೊಂದು ಪೋಷಕವಾಗಿ ಹೇಳ್ತಾರೆ, 12ನೇ ಶತಮಾನದ ಅಬಲೂರು ಶಾಸ್ತ್ರ ಅಂತ ಬರ್ತದೆ. ಅದ್ರಲ್ಲಿ ಅವನೇ ಹೇಳ್ತಾನೆ, ಮಾತೆ ಬಂತ, ಜಂಬೂ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಹೇಳ್ತಾನೆ. ಜಂಬೂ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ. ಆ ಹಿಮಾಲಯದ ಪಶ್ಚಿಮ ಪಾರ್ಶ್ವರ್ತಿಯಾಗಿ ಕರ್ನಾಟಕ. ಜಂಬೂ ದ್ವೀಪದ ಹಿಮಾಲಯ ಅಂದ್ರೆ ಅರ್ಥ ಹೇಳ್ತೇನೆ. ನಿಮ್ಗೆ ಜಂಬೂ ದ್ವೀಪ ಎಲ್ಲಿವರೆಗಿತ್ತು? ಇವತ್ತೇನು ಅದು ಹಿಮಾಲಯದ ಆಚೆಗೂ ಕೂಡ ಜಂಬೂ ದ್ವೀಪ ಇತ್ತು ಅಂತ. ಇವತ್ತು ನಾವೇನು ಪೂಜೆ ಮಾಡಬೇಕಾದ್ರೆ ಹೊರಗೆ ಇರತಕ್ಕಂಥದ್ದು ಬಿಳಿ ವಸ್ತ್ರ ಇಟ್ಕೊಂಡು ಮಾಡ್ತೀವಿ. ಇವತ್ತು ಕೂಡ ನಾವು ಮಕ್ಕಳಲ್ಲಿ ಏನು ನೋಡ್ತೀವಿ, ಅವ್ರು ಪೂಜೆ ಮಾಡೋಕೆ ಅದೇ ರೀತಿ ಮಾಡ್ತಾರೆ. ಅವ್ರು ಯಾವ ಹೊರಗೆ ಬರೋದು ಪಂಚೆ ಮೈ ಮೇಲೆ ಇದರಿಂದ ಹಾಕೊಂಡು ಮಾಡಿ. ಅದ್ರ ಅರ್ಥ ಐತೆ ಬಿಯಾಂಡ್ ನಮ್ಮ ಹಿಮಾಲಯದ ಅಲ್ಲಿಂದ ಬಂದಂತ ಇದು ಕರ್ನಾಟಕದಲ್ಲೂ ಕೂಡ ನಾವು ಆ ಹರಪ್ಪ ಸಿಂಧು ಸಂಸ್ಕೃತಿ ವಿಚಾರಗಳನ್ನ ನಾವು ಕಂಡ್ಕೊಂಡ್ಬರ್ತೀವಿ. ಹೀಗೆ ಒಂದೊಂದನ್ನು ಕೂಡ ನಾವು ಯೋಚನೆ ಮಾಡ್ಕೊ. ಇಲ್ಲಿ ದೇವರ ಕಾಡು ಪರಿಕಲ್ಪನೆ ಕೊಟ್ಟಿದ್ದು ಅಲ್ಲೇನೆ ಸಿಂಧು ಸಂಸ್ಕೃತಿಯಿಂದ. ವೀರಭದ್ರ ಹೇಳ್ತಾರೆ, ವೀರಭದ್ರೋ ಮಹಾತೇಜ ಹಿಮಕುಂದೇಂದು ಸನ್ನಿಭ ಭದ್ರಕಾಳಿ ಪ್ರಿಯೋ ನಿತ್ಯ ಮಾತೃ ಅಭಿರಕ್ಷಕ. ಆ ಮಾತೃರಕ್ಷಣೆ ಹೇಳ್ತಕ್ಕಂಥ ಅವ್ರು ಹಾಕೊಳ್ತಾರೆ. ಸೊ ಈ 7 ಜನ ಸಪ್ತಮಾತ್ರಿಕೆಯರ ಅಕ್ಕಪಕ್ಕದಲ್ಲಿ ವೀರಭದ್ರ ಮತ್ತು ಗಣೇಶ ಅಕ್ಕಪಕ್ಕ ಇರ್ತಾರೆ. ಅಂದ್ರೆ ಅವರು ಕೈನಲ್ಲಿ ವೀಣೆ ಹಿಡ್ಕೊಳ್ತಾರೆ. ಇಲ್ಲಿ ರಕ್ಷಣೆ ಕೊಡುವಾಗ ಅವ್ರು ಕ್ರೂರರಿಗೆ ತೋರ್ಸಕ್ಕಾಗಲ್ಲ. ಹೆಣ್ಣು ಮಕ್ಕಳಿಗೆ ಅವ್ರ ಹತ್ರ ಶಾಂತಿ ಸಮಾಧಾನ ಕೊಡ್ಬೇಕು. ಅದಕ್ಕೆ ಕೈನಲ್ಲಿ ವೀಣೆ ಕೊಟ್ಟಿರ್ತಕ್ಕಂಥ ಆಯುಧ ಕೊಡ್ಬೇಕಾಯ್ತದೆ. ಅಲ್ಲಿ ಆಯುಧ ಕೊಟ್ಟಿಲ್ಲ, ವೀಣೆ ಕೊಡ್ತಾರೆ. ಅವ್ನು ಸ್ವತಃ ವೀರ ತಾನೆ. ಹೀಗೆ ವೀರಭದ್ರ ವಿಚಿತ್ರ ವಿಶಿಷ್ಟ ಲಕ್ಷಣಗಳ ಈ ಸಂದರ್ಭದಲ್ಲಿ ಇದು ಹೇಗೆ ವೀರಭದ್ರ ಪರಿಕಲ್ಪನೆ ಬರ್ತಿದೆ. ಶುಕ್ರವಾರ ಇದು ಅದಕ್ಕೆ ಬಂತು ಅಂತಕ್ಕಂಥದ್ದು ನಾವು ಹೇಳಿದ್ರೆ, ಭಾದ್ರಪದ ಶುಕ್ರವಾರ ಮೊದಲನೇ ಶುಕ್ರವಾರ ಮಂಗಳವಾರ ಅವನ ಜಯಂತಿ, ವೀರೇಶ್ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು. ಈ ವಿಷಯಗಳೆಲ್ಲ ಇದರಲ್ಲಾಗಲೇ ನೀವು ಬಂದಿದ್ದು. ಇವರು ಬಾಲಾಕ್ಷಪತಿ ರುದ್ರನು ಕೂಡ ಜೊತೆ ಮಾಡ್ತಕ್ಕಂಥದ್ದು ಇಲ್ಲಿ ಹೆಚ್ಚು ದೊಡ್ಡದಾಗಿ ತಗೊಳ್ತಾರೆ. ಮಳೆಯಲ್ಲಿ ಸಾಮಾನ್ಯ ಜನಪದ ಹೇಗೆ ಸ್ವೀಕಾರ ಮಾಡಿ ತಲೆ ಮೇಲೆ ಹುಟ್ಟುವಿಗೆ ಯಾಕೆ ಇಟ್ಟರೋದಿಲ್ಲ, ಅದು ಬಸವಣ್ಣನ ಮಾತು ಬಂದೇ ಬರುತ್ತದೆ. ಅಂಗಡಿ ಮೇಲೆ ಹಿಂಗ ಇರ್ತಕ್ಕಂಥದ್ದು ಹಂಗೆ ಸಿಂಧೂ ಸಂಸ್ಕೃತಿ. ಇದು ಜನಪದದಲ್ಲಿ ಬಂದ ಬಸವಣ್ಣ ಅಂದ್ರೆ ಗುರುತಿಸ್ತಾ. ಅದು ನಾವೇನ್ ಮಾಡಿದ್ವಿ, ಗುರು ಬೇರೆ ವಿರಕ್ತ ಬೇರೆ ಇದ್ದಾರೆ ಅಲ್ಲ. ಯಾವತ್ತೂ ಕೂಡ ಗುರುಗೆ ನಗುರುವರ ಅಧಿಕೊಮ್ಮ ಅಂತ ಗುರುವಿನ ಮತ್ತೆ ಅದ್ವಿತೀಯವಾದಂತಹ. ಆದ್ರೆ ನಮ್ಮಲ್ಲಿ ಎಷ್ಟು ವೈಶಾಲ್ಯತೆ ಇತ್ತು ವಚನಕಾರರಲ್ಲಿ. ಅವಳೇನು ಹೇಳ್ತಾರೆ, ಅಲ್ಲಿ ಸಾವಿರ ಜಗತ್ ಪ್ರಶ್ನೆ ಬರ್ತದೆ. ಅವಳು ಹೇಳ್ತಾರೆ, ಗುರು ತಪ್ಪು ನಡೆದಕ್ಕೆ ಅನುಸರಿಸಲಾಗುವುದು. ಅದರಿಂದ ಸ್ಥಾವರ ಜಗತ್ ಹಾಗೆ ಸ್ಥಾವರ ಅದಕ್ಕೆ ಇದು ಮಾಡ್ತೀವಿ. ಸ್ಥಾವರ ಅಂದ್ರೆ ಸ್ಥಾವರ ಬೇರೆ, ಸ್ಥಗಿತತೆ ಬೇರೆ. ಸ್ಥಗಿತದಲ್ಲಿ ಜಡತ್ವ ಇರ್ತದೆ. ಈ ಇರತಕ್ಕಂಥ ಬರೀ ಇವತ್ತು ಚಲನೆ ಅತ್ಯಂತ ಕನಿಷ್ಠ ವೇಗದಲ್ಲಿ ಕಣಗಳ ಚಲನೆ ಇರ್ತದೆ. ಸೈನ್ಸ್ ಪ್ರಕಾರ ಜಡ, ದ್ರವ, ಅನಿಲ, ಜಡ ವಸ್ತುವಿನಲ್ಲೂ ಚಲನೆ ಇರ್ತದೆ. ಆದ್ರೆ ಅತ್ಯಂತ ಕಡಿಮೆ ವೇಗದಲ್ಲಿ ಕಣಗಳು ಚಲಿಸ್ತವೆ. ದ್ರವದಲ್ಲಿ ಹೆಚ್ಚಿನ ವೇಗ ಇರ್ತದೆ, ಅನಿಲ ಇನ್ನೂ ಹೆಚ್ಚಿನ ವೇಗ ಇರ್ತದೆ. ಅಂದ್ರೆ ಅರ್ಥ ಆಯ್ತು, ಯಾವುದು ನನಗೆ ಚಲನ ಶಕ್ತಿ ಕೊಡ್ತದೋ, ಯಾವುದು ನನಗೆ ಪ್ರೇರಣೆ ಕೊಡ್ತದೋ ಅದರಲ್ಲಿ ಜಂಗಮತ್ವ ಇರ್ತದೆ. ಜಂಗಮನ ಪ್ರೇರಣೆ ಕೊಡದ ಅವನು ಜಡವೇ. ಅದಕ್ಕೆ ಸತ್ಯಗಳ ಸ್ಪಷ್ಟ ಆಗುತ್ತೆ. ತಪ್ಪು ನಡೆದಕ್ಕೆ ಅನುಸರಿಸಲಾಗುತ್ತೆ ಅವಳು ಹೇಳಬೇಕಾದ್ರೆ. ಬಸವಣ್ಣ ಹೇಳಿದೆ, ಸ್ಥಾವರ ಜಂಗಮ ಒಂದೇ ಎಂಬುದು ಕೂಡಲ ಸಂಘ 3 ಕಡೆ ಹೇಳ್ದ. ಒಂದ್ ಕಡೆಗೆ ಹೇಳ್ತಾರೆ, ನಾನು 2 ಒಂದೇ ಅಂತ ಹೇಳ್ತೀವಿ, ಎರಡೋದೇ ಯಾಕೆ ಅಂತ ಹೇಳ್ತಾರೆ. ಯಾವಾಗ ಸ್ಥಾವರ ಅನ್ನಿಸ್ತಕ್ಕಂಥ ಸ್ಥಗಿತತೆ ಆಗ್ತದೋ, ಜಂಗಮ ಅಂತಕ್ಕಂಥ ಸ್ಥಗಿತತೆ ಆಗುತ್ತದೋ ಆಗ ನಾನು ಒಪ್ಪೋದಿಲ್ಲ. ಸ್ಥಗಿತತೆ ಅಂತ ಅದಕ್ಕೆ ಚಲನೆ ಇಲ್ಲ, ಪ್ರೇರಣೆ ಪಡೆದಿಲ್ಲ. ದೇವಸ್ಥಾನಕ್ಕೆ ಹೇಳ್ತೀವಿ, ದೇವಸ್ಥಾನಕ್ಕೆ ಹೋಗೋದು ಯಾಕೆ ಕೆಲವು ದೇವಸ್ಥಾನಕ್ಕೆ ಹೋಗ್ತೀವಿ, ಗುರುಗಳ ಹತ್ರ ಹೋಗ್ತೀವಿ. ನನಗೆ ಯಾವುದು ನನಗೆ ಪ್ರೇರಣೆ ಕೊಡ್ತದೆ ಅದು ಜಂಗಮ. ಪ್ರೇರಣೆ ಕೊಡದೆ ಜಂಗಮತ್ವ ಇರೋದಿಲ್ಲ. ಸ್ಥಾವರಾಗಿ ಯಾವಾಗ ದೇವಸ್ಥಾನಕ್ಕೆ ಅದು
ನಾವು ಇಷ್ಟಲಿಂಗದಲ್ಲಿ ಇರ್ತಕ್ಕಂಥದ್ದು ಯಾವುದು? ಇವಾಗ ಬಸವಣ್ಣ ವಿಗ್ರಹ ಯಾಕೆ ಮಾಡ್ತೀವಿ ನಾವು? ಪ್ರೇರಣೆ ಕೊಡುತ್ತೆ. ಹಾಗೆ ನಾವು ವಿಗ್ರಹ ಸ್ಥಾವರ ಆಗಿಬಿಡ್ಬೇಕಲ್ಲ. ನನಗೆ ಯಾವುದು ಪ್ರೇರಣೆ ಕೊಡ್ತದೋ ಆಗ ನನ್ನ ಜಗತ್ತು ಚಲನಶೀಲತೆ ಉಂಟು. ಅದಕ್ಕೆ ಜನ ದೇವಸ್ಥಾನಕ್ಕೆ ಹೋಗಿ ಅವ್ರು ಆರಾಧನೆ ಮಾಡ್ತಾರೆ, ಅವ್ರಿಗೆ ಪ್ರೇರಣೆ ಕೊಡ್ತದೆ. ಅವ್ರಿಗೆ ಅದರಿಂದ ಒಳ್ಳೇದಾಗ್ತದೆ. ಇವಾಗ ವಿಶ್ಲಿಂಗದಲ್ಲಿರ್ತಕ್ಕಂಥದ್ದು ಶಿವಲಿಂಗದ ಪೂರ್ಣ ಸ್ವರೂಪನೇ. ಆದರೆ ಗುರು ನಮ್ಮ ಕರಸ್ಥಳ ಕೊಟ್ಟಿದ್ದ ಸದಾ ಜಂಗಮಶೀಲವಾಗಿರ್ಬೇಕು. ಅಂದ್ರೆ ನಿಮ್ ಪ್ರಕಾರ ಈಗ ಸ್ಥಾವರ ಮತ್ತು ಜಂಗಮ ಪರಿಕಲ್ಪನೆ ಯಾವುದು ಕ್ರಿಯಾತ್ಮಕವಾಗಿರ್ತತೋ, ಯಾವುದು ಚಲನಶೀಲತೆಯನ್ನು ಹೊಂದಿರ್ತತೋ ಅದು ಯಾವಾಗ್ಲೂ ಹೌದು. ಜಂಗಮ ಕ್ರಿಯಾಶೀಲವಾಗಿ ಅದು ಸ್ಥಾವರವೇ, ಅದು ಸ್ಥಗಿತವೇ. ಜಂಗಮ ಸ್ಪಷ್ಟವಾಗಿ ವಚನ ಪ್ರೇರಣೆಯನ್ನು ಕೊಡಬೇಕು, ಕ್ರಿಯಾ ಸತ್ಪ್ರೇರಣೆ ಕೊಡಬೇಕು. ಹಾಗೆ ಸ್ಥಾವರ ಯಾವ ಸ್ಥಾವರ ಯಾವ ಪ್ರೇರಣೆ ಕೊಡ್ತದೋ, ದೇವಸ್ಥಾನಕ್ಕೆ ಪೂಜೆ ಮಾಡಬೇಕು ಅಂತಕ್ಕಂಥದ್ದು, ದೇವ್ರ ಫೋಟೋ ಇಟ್ಕೊಂಡು ಅಪ್ಪ ಅಮ್ಮನ ಇದಾಗಿ ಕೊಡ್ತಾರೆ, ಪ್ರೇರಣೆ ಕೊಡ್ತಾರೆ. ನಮ್ಮ ಜನ್ಮ ಕೊಟ್ಟಿದ್ದಾರೆ, ಅವ್ರ ಗುಣಗಳೆಲ್ಲ ನಾನು ಪ್ರೇರಣೆ ಕೊಡೋದು ಜಗವತ್ತ. ಅಂದ್ರೆ ಒಂದ್ ಕಡೆಗಿರೋ ಸ್ಥಾವರ ಅಲ್ಲ ನಿಮ್ ಪ್ರಕಾರ, ಯಾವುದು ನಮಗೆ ಪ್ರೇರಣೆಯನ್ನು ಕೊಡ್ತದೋ ಅದು ಅವಾಗ ವಾಸ್ತವದಷ್ಟೇ. ಯಾವುದು ನನಗೆ ಪ್ರೇರಣೆ ಕೊಡ್ತದೋ ಅದಕ್ಕೋಸ್ಕರ ಹೋಗ್ತಾರೆ. ಇವಾಗ ಅಷ್ಟು ಜನ ನಾವು ಆಡ್ಕೊಳ್ಳೋದು ದೊಡ್ಡದಲ್ಲ, ಆದ್ರೆ ಅಲ್ಲಿ ಜನ ಹೋಗಿ ಅದ್ರ ಆರಾಧನೆ ದೃಷ್ಟಿ ಒಳ್ಳೆ ಭಾವನೆ ಇಟ್ಕೊಂಡು ಇವ್ರು ಪಾಲ್ಗೆ ಆ ತರ ಇದ್ದಾರೆ, ಕೆಟ್ಟ ಪ್ರಾಣಿ ಕೊಲ್ಲೋದಲ್ಲ. ಯಾವುದು ಪ್ರೇರಣೆ ಕೊಡ್ತದೋ, ಯಾವ ಸತ್ಪ್ರೇರಣೆ ಕೊಡಬೇಕು, ಸತ್ಪ್ರೇರಣೆ ಕೊಟ್ಟು ಅದ್ರ ಕಾಲ ತೊಡಗಿಸೋ ಹಾಗೆ ಮಾಡಬೇಕು. ಇವಾಗ ಇನ್ನೊಂದು ಹೇಳ್ತೀವಿ, ಇದು ಒಂದು ಮಾತು ಬರ್ತದಲ್ಲ, ಕಾಯಕದ ನಿರತರಾಡದೆ ಲಿಂಗ ಪೂಜೆ ಆದ್ರೆ ಇದರ ಅರ್ಥ ಯಾವ ಅರ್ಥ ಹೇಳ್ತೇವೆ? ನಾನು ಕಾಯಕದ ನಿರತ ಲಿಂಗ ಪೂಜೆ ಬರೆಯೋದು ಅರ್ಥ ಆಗ ಏನ್ ಕಾಯಕ ಮಾಡ್ತೀಯೋ ಅಲ್ಲಿ ಮಾನಸ ಪೂಜೆ ಶಿವ ಶಿವ ಅಂತೀವಿ. ಹಾಗಾಗಿ ಕಾಯಕ ಜಗವತ್ತು ಉಳ್ಕೊಳ್ತದೆ. ಅಂದ್ರೆ ಬಾಹ್ಯ ಪೂಜೆ ಬಿಡು ಅಂತ ಇಲ್ಲಿ ಶಿವ ಪೂಜೆ ಮಾಡ್ತೇವೆ, ಇನ್ನಾನು ಶಿವ ಪೂಜೆ ಆಗೋದಿಲ್ಲ. ಕಾಯಕ ಪೂಜೆ ಮಾಡ್ತೇವೆ, ನೀವು ಏನೇ ಕಾಯಕ ಮಾಡ್ತೇವೆ ಮನಸ್ಸಿನಲ್ಲಿ ಶಿವ ಶಿವ ಅಂತಿದ್ರೆ ಮಾನಸ ಪೂಜೆ ಆಗ್ತದೆ. ಇದರಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಮನಸ್ಸಲ್ಲಿ ಶಿವ ಶಿವ ಅಂತ ಏನಾಗ್ತದೆ, ಭಯಂಕರಕರವಾದ ಭಾವನೆ ಬರ್ತದೆ. ಆದರೆ ಅದು ವ್ಯಾಪಾರದಲ್ಲಿ ಮೋಸ ಮಾಡಕ್ಕೆ ಹೋಗೋದಿಲ್ಲ. ಇದು ನಮ್ಮ ದೃಷ್ಟಿ ಯೋಚನೆ ಮಾಡಬೇಕು. ಆದ್ದರಿಂದ ಕಾಯಕ ಮಾಡುವಾಗ ಅದಕ್ಕೆ ಅವಳು ಯಾತಕ್ಕೋದ ಐದಕ್ಕೆ ಲೆಕ್ಕ ಗಂಡನಿಗೆ ಯಾಕೆ ಹೆಚ್ಚಾದ ಬೇರೆ ಹಿಂದೂ ಕೊಟ್ಬಿಡೋದು ಕಾರಣ ಏನು? ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕಾರ ಮಾಡುದು, ಬೇಡ ಲಾಭ ಬೇಡ, ಬೇಡ ಲಾಭ ಬೇಡ ಬೇಡ. ಇದೇ ಮಾನಸಿಕವಾಗಿ ಶುಭ್ರತೆ ಇರ್ತಕ್ಕಂಥದ್ದು ವಚನ ಕಾರ್ಯ ಇದೆಲ್ಲ ಇದು ಮಾಡಿದೆ. ಇದು ನಮಗೆ ಆಗಮಗಳಲ್ಲಿ ಬರುತ್ತೆ. ಆಗಮ ಅಂದ್ರೆ ಏನು? ಅದೇ ಆಗಮ ಅಂದ್ರೆ ಶಿವತತ್ವವನ್ನ ಪಾರ್ವತಿಗೆ ಶಿವ ಬೋಧಿಸ್ತಾರೆ. ಹೀಗೆ ಬೋಧಿಸಿದ ಮೇಲೆ ಇದೆಲ್ಲ ವಾಸುದೇವನಿಂದ ಸಂಪತ. ಅದೇ ವಿಷ್ಣು ಕೂಡ ಅದನ್ನು ಸಮರ್ಥಿಸುತ್ತ ಶಿವ ಪಾರ್ವತಿಗೆ ಬೋಧಿಸಿದ ತತ್ವವನ್ನ ಅಂದ್ರೆ ಹರಿಹರ ಸಾಮರಸ್ಯ ನಾವು ಯಾವ ದೋಷ ಎಂದು ಒಪ್ಪಿಕೊಂಡಾಗ ಹೇಳ್ತೇವೆ. ಇವಾಗ ನಮ್ಮಲ್ಲಿ ನಾವು ಸಿಂಧೂ ಸಂಸ್ಕೃತಿಯಲ್ಲಿ ಯಾವ ಸಂಸ್ಕೃತಿ ಅಂತೀವಿ ಅನ್ನೋದು ಏನು ಹೇಳ್ತೀವಿ? ಸಿಂಧೂ ಸಂಸ್ಕೃತಿಗೆ ಜೋರಾಗಿ ಹೇಳು, ಹರಪ್ಪ ಸಂಸ್ಕೃತ ಅಲ್ವಾ? ಹರಪ್ಪ ಬಿಡಿಸಿ ಅದನ್ನ ಅಪ್ಪ ಅಪ್ಪ ಯಾವ ಶಬ್ದ? ಕನ್ನಡವ ಸಂಸ್ಕೃತವ? ಕನ್ನಡ. ಅದೇನಾಯ್ತು? ಸಿಂಧೂ ಸಂಸ್ಕೃತಿ ಹರಪ್ಪ ಅಂತಕ್ಕಂಥ ಶಬ್ದ ಕೊಟ್ರೆ ಹರಪ್ಪ ಸ್ಥಳನಾಮವನ್ನೇ ಕೊಟ್ವಲ್ಲ. ಅದಕ್ಕೆ ಮುಂಚೆ ನಮ್ಮ ಮೇಲ್ಕಟ್ಟಿ ಶಾಸ್ತ್ರಿಗಳನ್ನು ಮಾತ್ರ ಹೇಳ್ತೇನೆ. ಇಲ್ಲಿಂದ ದಕ್ಷಿಣದಿಂದ ಬೆಲುಚಿಸ್ತಾನ, ಅಲ್ಲಿ ಬ್ರಾಹ್ಮಿ ಸಂಸ್ಕೃತಿ, ಅಲ್ಲಿ ಕನ್ನಡ ಮತ್ತು ಗೋಂಡಿ ಶಬ್ದಗಳು ಸಿಗ್ತವೆ. ಸಿಂಧೂ ಸಂಸ್ಕೃತಿ ಕೋಲಾರದಿಂದ ಅಚ್ಚಿಂದ ಹೋಗ್ತಿತ್ತು. ಇವೆಲ್ಲ ಏನ್ ಸಂಸ್ಕೃತಿ ನಮಗೆ? ಇಲ್ಲಿಂದ ಅಲ್ಲಿ ಕನ್ನಡ ಹೋಗ್ಬೇಕಾದ್ರೆ ಇಲ್ಲಿಂದ ಹೋದವರು ಮತ್ತೆ ಇಲ್ಲಿಗೆ ಹಿಂದೆ ಕಾವೇರಿ ನದಿ ಗೋದಾವರಿ ಮತ್ತೆ ಬಂದು ಬಿಡ್ತಾರೆ ಕೂಡ ಹೇಳ್ತಾರೆ. ಇಂಥವೆಲ್ಲವೂ ವೀರಭದ್ರನ ಶಬ್ದಗಳಲ್ಲಿ ಏನಂತ ಅರ್ಥ ಆಯ್ತಲ್ಲ. ಇವತ್ತು ಆಸುದ್ರ ಪ್ರಸಿದ್ಧ ಪುರಾತತ್ವ ಇದು. ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೂಡ ಹರಪ್ಪ ಸಂಸ್ಕೃತಿ ಅನೇಕ ಜಾಗಗಳು ಸಿಗುತ್ತಿವೆ. ಇವಾಗಿಲ್ಲ ನಿಮ್ಮ ಜನಪದ ತೋರಿಸೋದಿಲ್ಲ, ಹುಟ್ಟಲಿಂದ ತಲೆ ಮೇಲೆ ಹಾಗೆ ಬಂತು ನೋಡ್ರಿ. ಈ ಅಂಶಗಳು ಕೂಡ ನಾವು ಗಮನಿಸಬೇಕಾಗುತ್ತೆ. ವೀರಭದ್ರನ ದೃಷ್ಟಿಯಿಂದ ಇನ್ನೊಂದು ಹೇಳಬೇಕು, ಕೊಂಡ ಹಾಯ್ತಕ್ಕಂಥದ್ದು. ಗುಡಿಮಲ್ಲಂ ಲಿಂಗ ಇದೆ ನೋಡಿ, ಗುಡಿಮಲ್ಲಂ ಲಿಂಗ ತೋರಿಸ್ತೀನಿ. ಆ ಗುಡಿಮಲ್ಲಂ ಲಿಂಗದಲ್ಲಿ ಏನ್ ಬಂದ ಅದಕ್ಕೆ ಪರಶುರಾಮೇಶ್ವರ ಅಂದ್ಬಿಟ್ಟು ಗುಡಿಮಲ್ಲಂ ಲಿಂಗ. ಆದ್ರೆ ವಾಸ್ತವವಾಗಿ ಅದಕ್ಕೆ ಮುಂಚೆ ಇನ್ನೊಂದು ಹೇಳ, ಗುಡಿಮಲ್ಲಂ ಮುಂಚೆ
ಉಜ್ಜಯಿನಿಯಲ್ಲಿ ನಮಗೆ ಈ ಜಂಗಮ ಬಾಬಾಗಳು ಅಂತ ಬರ್ತಾರೆ. ಅವರು ಅಕ್ಕಲಕೋಟೆಯಿಂದ ಹೋದವರು ಪಂಜಾಬ್ ಕಡೆ, ಇವತ್ತು ಹರಿಯಾಣ ಪಂಜಾಬ್ ಇದ್ದಾರೆ. ಅಂದ್ರೆ ಕರ್ನಾಟಕದಿಂದ ಹೋದಂತಹ ಜನ ಅವರು. ಅವರ ತಲೆ ಮೇಲೆ ಕಲಂಗಿ ಅಂತ ಇಟ್ಕೊಂಡು ಲಿಂಗ ಸ್ವರೂಪ ಹೇಳ್ತಕ್ಕಂಥದ್ದು ಲವಂಗದಲ್ಲಿ ಇಟ್ಕೊಂಡು ತಲೆ ಮೇಲೆ ಶಿವಕಥೆ ಹಾಕೊಂಡು ಶಿವಕಥೆ ಹೇಳ್ಕೊಂತ ಹರಿಯಾಣದಲ್ಲಿ ಇರೋದವರು. ಹೋದವರು ಎಲ್ಲಿಂದ ಅಕ್ಕಲಕೋಟೆ ಬೈ ಆಯ ಅಂತ ಬೈ ಆಯ ಅಂತ ಹೇಳಿ. ಅಂದ್ರೆ ಕರ್ನಾಟಕದ ಇದು ಬಹು ಸಂಸ್ಕೃತಿವರೆಗೂ ಹರಪಾದವರೆಗೂ ಕೂಡ ಹೇಗೆ ಜನ ಉಳಿಸ್ಕೊಂಡು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತು. ಈ ಹಿನ್ನೆಲೆ ನಾವು ಗಮನಿಸುವಾಗ ಇದು ವೀರಭದ್ರಲಿಂಗ ಗುಡಿಮಲ್ನಲ್ಲಿ ಬಹಳ ಪ್ರಸಿದ್ಧವಾದಂತೆ. ಇದರಲ್ಲಿ ಏನಿದೆ, ಪರಶುರಾಮೇಶ್ವರ ಅಂದ್ಬಿಟ್ರು. ಅದೊಂದು ಕೈಯಲ್ಲಿ ಪರಶು ಇದೆ, ಇನ್ನೊಂದು ಕೈಯಲ್ಲಿ ಬಲ ಕೈಯಲ್ಲಿ ಟಗರು ಇದೆ. ಅಲ್ಲಿ ಕೆಳಗಡೆ ಏನಿದೆ ಅವನು ದಕ್ಷ ಅಂತ ಮಾಡ್ಬಿಟ್ರು. ಈಗ ಕೆಳಗಡೆ ಪುರುಷ ಇದೆ, ಮತ್ತೆ ಈ ಕಡೆ ಇರ್ತಕ್ಕಂಥ ಇದೆ ಅದು ಅಕ್ಕಪ್ಪ ದಕ್ಷ ಇರ್ತಕ್ಕಂಥ ಅವನ ಕೈಯಲ್ಲಿ ಇದಿದೆ. ಅವನ ಮೇಲೆ ನಿಂತಿದ್ದಾರೆ, ಅವನು ಭಾರ ಯಕ್ಷ ಅಂತ ಹೇಳ್ಬಿಟ್ರು. ಆದ್ರೆ ಕೈದಲ್ಲಿ ಪರಶ ವೀರಭದ್ರನಿಗೆ 32 ಆಯುಧ ಧಾರಣೆ ಪರಶು ಕೂಡ ಒಂದು. ಟಗರು ಯಾರ ಲಕ್ಷಣ? ದಕ್ಷಿಣ ಲಕ್ಷಣ. ಅವನ ದಕ್ಷಿಣ ಯಾವಾಗ ಜಾತಿಕ ದಕ್ಷ ಇಟ್ಲ ಆದ್ಮೇಲೆ ಏನಾಗ್ತದೆ, ಭದ್ರಕ ಆ ಕೋಪದಿಂದ ದಕ್ಷಿಣ ಆಗ ಭದ್ರಕಾಳಿ ಪ್ರಸೂತಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಹಾಗ ಆಡಳಿತದಲ್ಲಿ ಯಾವ ಅವನು ಕೊಡ್ತಾರೆ. ಅದು ಕಥೆ ಸಂಕೇತಗಳೇ ಇವತ್ತಿಗೂ ನೀವು ಗ್ರಾಫ್ಟ್ ಮಾಡೋದಲ್ವಾ, ಅದೇ ಹೀಗಿದ್ದಂತೆ ಅವನು ಇಲ್ಲಿ ಅವ್ರು ಯಕ್ಷ ಅಂತ ಹೇಳ್ಬಿಟ್ರಿ. ಆದ್ರೆ ಇತ್ತೀಚಿನ ಶೋಷಣೆಗಳು ಏನಾಗುತ್ತೆ, ಈ ಗುಡಿಮಲ್ಲ ನಿಮ್ಮ ಕಡೆ ಪಕ್ಕದಲ್ಲಿ ಅಗ್ನಿಕುಂಡ ಇದೆ. ಅದೇನ ಅಗ್ನಿಕುಂಡ ಯಾವ ಸಂಕೇತ, ಈ ಟಗರು ಯಾವ ಸಂಕೇತ, ವೀರಭದ್ರ ಸ್ಪಷ್ಟ ಸಂಕೇತ. ಆದ್ರಿಂದ ನೀವು ಪರಶುರಾಮೇಶ್ವರ ಅಂತ ಕರೀತೀರಿ, ಅದು ವೀರಭದ್ರಲಿಂಗ ಆಗಿರಬಾರ್ದು ಆಗಿರ್ತಕ್ಕಂಥ ಸಾಧ್ಯತೆ ಹೇಳಬೇಕಲ್ಲ. ಅದು ಯಾಕೆ ಅದು ಕ್ರಿಸ್ತಪೂರ್ವದಲ್ಲಿ. ಅದರಿಂದ ಗುಡಿಮಲ ಲಿಂಗನೂ ಕೂಡ ನಾವು ವೀರಭದ್ರಲಿಂಗ ಅಂತ ಹೇಳಬೇಕಾದ ಸಂದರ್ಭ ಬರ್ತದೆ. ಹೀಗೆ ಒಂದು ಪರಿಸ್ಥಿತಿ ಹೇಗೆ ಉಜ್ಜಯಿನಿಯಲ್ಲಿ ಇವತ್ತು ಜನಪದ ತಾನು ಉಳಿಸ್ಕೊಂಡು ಬಂದಿದೆ. ಸಿಂಧು ಸಿಂಹಿ ಅನೇಕ ಸಂಕೇತಗಳೆಲ್ಲ ಉಳಿಸ್ಕೊಂಡು ಬಂದಿದ್ದಕ್ಕೆ ಇವೆಲ್ಲರೂ ಕೂಡ ನಮ್ಮ ಉದಾಹರಣೆ ಕಾಡ್ತದೆ. ಇದು ನಮ್ಮ ಹಲಸೂರು ಬೆಂಗಳೂರಿನಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಬಸವ ತಾನೆ. ಬಸಕ್ಕೆ ಏನ್ ಮಾಡ್ಯಾರ ಅವರು ನೋಡಿ, ಎಲ್ಲಿಟ್ಟಾರೆ ತಲೆ ಮೇಲೆ ಇಟ್ಟಾರೆ, ಮೇಲೆ ಮಧ್ಯದ 2 ಕೋಡುಗಳ ನಡುವೆ ಇಟ್ಟಾರೆ. ಆ ಕಾಲಕ್ಕೆ ವಿಷಾಣಿನ ಅಂತ ಹೇಳೋರು. ಕೋಡೆ ಇರತಕ್ಕಂಥ ಮನುಷ್ಯ ಸಿಂಧು ಸಂಸ್ಕೃತಿ ಕಾಲಕ್ಕಿದ್ರು ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ರು? ವಿಷಾಣಿನ ಅಂತ, ಕೋಡುಗಳು ಅಂತ. ಇಲ್ಲಿ ಬಸವನವರು ಮಧ್ಯ ಲಿಂಗ ಇರ್ತಕ್ಕಂಥ ಒಂದು ಪದ್ಧತಿ ಇರ್ಬೇಕಾದ್ರೆ ಇದಕ್ಕೆ ಹೇಳ್ತೀರಿ. ಮಧ್ಯ ಏನ್ ಹೇಳಿದೆ ನಾನು, ಊರ್ಧ್ವಲಿಂಗ ಚಿತ್ರಕಾರ ವಾಸ್ತು. ಹಾಗೆ ಇಲ್ಲಿ ಇವತ್ತು ಕೂಡ ಈ ಪರಿಕಲ್ಪನೆ ಅತ್ಯಂತ ಆಧುನಿಕ ನೆಲೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲೂ ಕೂಡ ಇವತ್ತು ದೇವಸ್ಥಾನದಲ್ಲಿ ಹೇಗೆ ಉಳಿಸ್ಕೊಂಡು ಬಂದಿದ್ದಾರೆ. ಪ್ರಾಚೀನತೆಯ ಕುರುಹುಗಳನ್ನ ಇವತ್ತಿಗೂ ಉಳಿಸ್ಕೊಂಡಾರೆ ಅಂತ ಈ ಥರದ್ದೆಲ್ಲ ನಮ್ಮ ಜನ ಉಳಿಸ್ಕೊಂಡು ಬಂದಿ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಎಷ್ಟೇ ಅಡ್ವಾನ್ಸ್ ಆದ್ರೂ ಕೂಡ ಸಾಂಸ್ಕೃತಿಕವಾಗಿ ನಮ್ಮನ್ನ ಭಾಗ ಉಳಿಸ್ಕೊಂಡೇ ಬಂದಿದೆ. ಅಂದ್ರೆ ಈ ಕನ್ನಡ ಮತ್ತು ಪ್ರಾಚೀನ ಕಾಲದ ಇತಿಹಾಸದ ಅಂದ್ರೆ ಹರಪ್ಪ ಮೊಹೆಂಜೋದಾರೋ ಕಾಲಕ್ಕೂ ಈ ನಮ್ಮ ವೀರಭದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಉಳ್ಕೊಂಡೇ ಬಂದಿದೆ. ನಾವು ಇಂಗ್ಲಿಷ್ ಬಂದು ಗುಲಾಮರಾಗ್ಬಿಟ್ಟು ಸಾಂಸ್ಕೃತಿಕ ಗುಲಾಮರಾಗಿದೆ. ಮೊದಲು ಸೋಮವಾರ ರಜೆ ಇರ್ತಿತ್ತು, ಈಗ ಭಾನುವಾರ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಇವತ್ತಿನ ಇದು ಪರಿಸ್ಥಿತಿ ಆಧುನಿಕ ಇದಕ್ಕೆ ಮಾಡ್ಕೊ ಮಾತ್ರ ಸೋಮವಾರ 6 ಕಟ್ಟಲ್ಲ ಅಂತ ರಜೆ ಇತ್ತು ಮೊದಲು. ಇದೆಲ್ಲ ಈ ತರ ಈ ಹಿನ್ನೆಲೆಗಳನ್ನ ನಾವು ಗಮನಿಸುವಾಗ ಯೋಚನೆ ಮಾಡುವಾಗ ನಾವು ಏಕೀಕರಣದ ಪ್ರಶ್ನೆ ಬರ್ತದೆ. ಅದೇ ಬುದ್ಧಿಕ ಪ್ರಶ್ನೆ ಬರ್ತದೆ. ಅದೇ ಈ ಹಿನ್ನೆಲೆಗಳು ನಾವು ಗಮನಿಸುವಾಗ ವೀರಭದ್ರನಿಗೆ ನಾವು ಗೋತ್ರ ಪ್ರಶ್ನೆ ಕಾರಣ ಅವನು ವೀರಭದ್ರನಿಗೆ ಯಾವ ಸ್ವರೂಪದಲ್ಲಿ ನಾವು ನೋಡ್ತೀವಿ. ಆಮೇಲೆ ಏಕೀಕರಣದ ಪ್ರಶ್ನೆ ಅವನ ಪ್ರತಿಯೊಂದು ಹಳ್ಳಿಲೂ ಕೂಡ ವೀರಭದ್ರ ಬಿಟ್ಟು ಯಾಕೆ ವಿಶಿಷ್ಟ ಬೇರೆ ದೇವರುಗಳಿಗಿಂತ ಯಾಕೆ ವಿಶಿಷ್ಟ ಹೀಗಾಗಿ ನಾನು ಹೇಳಿದೆ ಯೋಗ ಅಂತ ಹೇಳಿದೆ ನಾನು. ಅಂಕನಾಥಪುರ ಸೌದತ್ತಿದೆ, ಅಂಕನಾಥೇಶ್ವರ ಗುಡಿ ಇದೆ. ಅಲ್ಲಿ ಇರ್ತಕ್ಕಂಥ ಅಂಕನಾಥೇಶ್ವರ ಪುಸ್ತಕ ತೋರಿಸಿದೆ. ಅಲ್ಲಿ ಢಾಲು ಇದೆಯಲ್ಲ, ವೀರಭದ್ರ ಸಾಮಾನ್ಯ ಕಾಡ್ತಕ್ಕಂಥ 5 ಹಿಂದ್ಗಡೆ ಇದು ಚಕ್ರ ಶಂಕು
ಇದರಲ್ಲಿ ಬಾಣ ಬಿಲ್ಲು ಇರ್ತದೆ. ಮುಂಗೈಗಳಲ್ಲಿ ಖಡ್ಗ ಖಡ್ಗ ಇರ್ತದೆ. ಇರ್ತದೆ. ಢಾಲು ಢಾಲು ಇರ್ತದೆ. ಕೆಲವು ಕಡೆ ವಿಜಯನಗರ ಕಾಲಕ್ಕೆ ವೃತ್ತಾಕಾರ ಬರುತ್ತೆ, ಇದು ಆಯತಾಕಾರ ಬರುತ್ತೆ. ಆಯತಾಕಾರ. ಆ ಢಾಲು ಕೆಳಗಡೆ ದಕ್ಷಿಣ ಶಿರ ಇರ್ತದೆ. ಹೋ 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 ಹೋ. ಆದ್ರೆ ಅಂಕನಾಥಪುರದಲ್ಲಿ ಏನಿದೆ, ಢಾಲು ಕೆಳಗಡೆ ನಾಗರ ಹೆಡೆಯಲ್ಲಿ ನಾಗರ ಹೆಡೆ ಇದೆ. ಓ, ಏನು ನಾಗ ಸರ್ಪ. ಆ ವಿಶೇಷ ಏನ್ರಿ ಗುರುಗಳೇ? ಅದು ಸಿಕ್ಕಿದ ಜೊತೆ ತುಂಬಾ ಚೆನ್ನಾಗಿ ಹೇಳ. ಮನಕುಂಡಲಿ ಯೋಗ ನಿಷ್ಠಾತ. ಹೋ 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 ಹೋ. ಢಾಲು ಕೆಳಗಡೆ ನಾಗ ಇದ್ದ ಮೇಲೆ ಕುಂಡಲಿ ಯೋಗ. ಕುಂಡಲಿನಿ ಯೋಗ. ಕುಂಡಲ ಢಾಲುನ ಅದ್ರ ಹೆಡೆ ಮೇಲೆ ಕಂಟ್ರೋಲ್ ಮಾಡಿದವನು ಅಂತ. ಹೋ 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 ಹೋ. ಅಷ್ಟು ಕಂಟ್ರೋಲ್ ಮಾಡಿದವನು ಅಂತ. ಮನಕುಂಡಲಿ ಯೋಗ ನಿಷ್ಠಾತ ಅವರು. ಇದನ್ನ ಅಮಚವಾಡಿ ಚಾಮರಾಜನಗರದಲ್ಲಿ ಬರ್ತದೆ. ಅಲ್ಲಿ ಆ ವಿಗ್ರಹನೇ ನಮ್ಮ ನಿಜಗಲ್ ವೀರಭದ್ರ ಇದ್ದಾಗ ಸುಮಾರು 10 ಅಡಿ 12 ಅಡಿ ಇದೆ. ಅವನ ಜಡೆನೂ ಕೂಡ 10 ಅಡಿ ಬರ್ತದೆ. ಅಲ್ಲಿ ಢಾಲು ಕೆಳಗಡೆ ನಾಗರ ಹೆಡೆ, ಕೆಳಗಡೆ ದಕ್ಷಿಣ ಹೆಡೆ ಶಿರ ಇದೆ. ಅದ್ರ ಅರ್ಥನೇ ಆಯ್ತು ಮನಕುಂಡಲಿ ಯೋಗ ನಿಷ್ಠಾತ. ಮತ್ತು ಇದು ಯೋಗ ನಿಷ್ಠಾತದ್ದು ಒಂದು ಪ್ರಶ್ನೆ ಆಯ್ತು. ಹೀಗೆ ನಾವು ಯೋಚನೆ ಮಾಡಿಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಯೋಗ ನಿಷ್ಠಾತ ಯೋಗಕ್ಕೆ ಅವನು ವೀರಭದ್ರ ತನ್ನದೇ ಅಂತ ಇದು ಕೊಟ್ಟ ಅಂತಕ್ಕಂಥ ಇದ್ರ ಶಿಲ್ಪಗಳೆಲ್ಲ ಕಾಣ್ತೀವಿ. ಚಾಂಗಲೇರ ಅಲ್ಲಿರ್ತಕ್ಕಂಥ ವೀರಭದ್ರ ಊರ್ಧ್ವಲಿಂಗ ಸ್ವರೂಪನೇ, ಆಕಾರ ಇಲ್ಲ. ಮತ್ತೆ ನಿಮ್ಮ ಕಾರಣಿಗೆಯಲ್ಲಿ ವೀರಭದ್ರ ಗದ್ಗೆ ರೂಪದಲ್ಲಿದ್ದಾನೆ. ಮುಂದ್ಗಡೆ ಏನ್ ಮಾಡಿ ಗದ್ಗೆಗೆ ಪೂಜೆ, ಮುಂದ್ಗಡೆ ಅವರು ಇದು ಕಾಲು ಇಟ್ಟುಬಿಟ್ಟು ಕಾಲಿಗೆ ಗೆಜ್ಜೆ ಹಾಕಿ ಮಾಡಿ ಆಡಿ. ಮತ್ತೆ ಇನ್ನೊಂದು ಹೇಳ್ತೀವಿ ನಮ್ಮ ಇದರಲ್ಲಿ ಈ ಅವರು ಬೆಳೆದಾಗ ಮುಂದೆ ದಕ್ಷಿಣ ಇದು ಇಲ್ಲ, ಪ್ರಸೂತಿ ಇಲ್ಲ, ಏನ್ ಅವ್ರಿಗೆ ಆಕಾರ ಬರೀ ಗದ್ದಿಗೆ ಅಷ್ಟೇ ಇರ್ತಕ್ಕಂಥದ್ದು. ಇವಾಗ ಯಡೂರಿದೆ, ಯಡೂರು ಎಷ್ಟು ಚೆನ್ನಾಗಿ ಸಾಮರಸ್ಯ ಇದೆ ಅಂತ ಲಿಂಗರು ಸ್ವರೂಪದಲ್ಲಿ ಆಕಾರ ಇಲ್ಲ, ಮೂರ್ತಿ ಇಲ್ಲ, ಲಿಂಗ ಸ್ವರೂಪದಲ್ಲಿ ಇರೋದು. ಯಾಕೆ ಅವನು ಮೊದಲು ಊರ್ಧ್ವಲಿಂಗ ಸ್ವರೂಪದಲ್ಲಿ ಬರ್ತಾರೆ, ಶುಭ ಬರ್ತಾರೆ. ಹಾಗಾಗಿ ಪೀರ ಬೀರ ಬೀರ ಅಂತ ಹೇಳ್ತಕ್ಕಂಥದ್ದು. ಬೀರ ಅಂದ್ರೆ ನಮಾಜ್ ಕೂಡ ಇದೆ. ಯಡಿಯೂರಿನಲ್ಲಿ ನಮಾಜಿಗೆ ಜಾಗ ಇದೆ. ಪೀರ ಭೈರವನ ಕೂಡ ಇದೆ. ವೀರ ವೀರ ವೀರಭದ್ರ ಬೀರ ಮೂರು ಕೂಡ ಸಮ್ಮಿಳಿತ. ಆದ್ರೆ ಹಾಗಿನ ವೀರ ಪೀರ ಬೀರ ಮೂರು ಇದೆ. ವೀರ ಪೀರ ಬೈರ ಬೀರ. ಅವರು ಹಿಂದೂಗಳು ಹೋಗಿ ನಮಾಜ್ಗೂ ಇದು ಮಾಡ್ತಾರೆ, ಮುಸ್ಲಿಮರು ಬಂದು ವೀರಭದ್ರ ನಡ್ಕೊಂತಾರೆ. ಸಾಮರಸ್ಯ ಎಷ್ಟು ಮಟ್ಟಿಗಿದೆ ಅದು ಚನ್ನಪಟ್ಟಣ ಸತ್ಯ ಬಗ್ಗೆ ರಾಣಿ ಅಂತ ಬರ್ತಾರೆ. ಅಲ್ಲಿ ವೀರಭದ್ರನು ಕಟ್ಟಿಸಿರ್ತಕ್ಕಂಥವರ ಮುಸ್ಲಿಮರು ಕಟ್ಟಿಸಿ ಸಿದ್ದಗಂಗಾ ಸ್ವಾಮಿಗಳು ಉದ್ಘಾಟನೆ ಮಾಡ್ತೀವಿ ಚನ್ನಪಟ್ಟಣದಲ್ಲಿ. ಅಂದ್ರೆ ವೀರಭದ್ರ ಅದು ಒಂದು ಕಾಲಕ್ಕೆ ಅವರು ಒಂದು ಕಾಲ ಪೂರ್ವಜರು ನಡ್ಕೊಳ್ತಿರ್ತಾರೆ, ನಡ್ಕೊಂಡು ಈ ತರ ಸಮಯ ಇರ್ತಕ್ಕಂಥದ್ದು. ಮತ್ತೆ ನಿಮಗೆ ಆಗಲೇ ಹೇಳಿದೆ ನಾನು, ಹಲ್ಮಿಡಿ ನಮಗೆ ಕನ್ನಡದ ಮೊಟ್ಟಮೊದಲ ಶರ್ಮೋಪನಿಷತ್ತು ಅಂತ ಒಂದು ಮಾತು ಬರ್ತದೆ. ಯೋ ವಾಮಪಾದಾರ್ಚಿತ ವಿಷ್ಣು ನೇತ್ರ ತಸ್ಮೈ ದದಾತಿ ರುದ್ರಾಯ ನಮೋಸ್ತು ಅಂತ ಬರ್ತದೆ ಚಕ್ರವರ್ತಿಯು. ಅದ್ರೇನಾಯ್ತು, ಶರ್ಮೋಪನಿಷತ್ ಮಾತನಾಡುತ್ತೆ, ಯಾವಾಗ ಕೋಪ ಆಗ್ತದೋ, ಈಗ ದಕ್ಷಿಣಾದಂಥ ಪ್ರಸೂತಿ ಇವರೆಲ್ಲ ಹೋಗಿ ಸಮಾಧಾನ ಮಾಡ್ತಾರೋ, ಆ ಕೋಪ ಶಬ್ದ ಆದ್ಮೇಲೆ ಇದು ಮಾಡ್ತಾರಲ್ಲ, ಆಗ ಅವನು ಕೊಡ್ತಕ್ಕಂಥ ಇದೆಲ್ಲ ವೀರಭದ್ರ ಅವನು ಶಿರ ಮತ್ತೆ ಕೊಡ್ತಾರೆ ಕೋಪ ಕಡಿಮೆ. ವಿಷ್ಣು ನೀನು ವಿಷ್ಣು ಕೂಡ ಬಂದು ಪ್ರಾರ್ಥನೆ ಮಾಡ. ಹಲ್ಮಡಿ ಶಾಸ್ತ್ರ ಜಾನಪದ ಹೇಗೆ ಬರ್ತದೆ, ಶ್ಲೋಕದ ಪ್ರಕಾರ ವಿಷ್ಣು ಅವನಿಗೆ ತನ್ನ ನೇತ್ರ ಕಮಲ ಅರ್ಪಿಸ್ತಾರೆ. ಅವನು ಕೋಪ ಶಮನ ಮಾಡಕ್ಕೆ ಅವನು 1000 ಕಮಲ ಅರ್ಚನೆ ಮಾಡಬೇಕು. 999 ಕಮಲಗಳನ್ನ ಅವನು ಅರ್ಚನೆ ಮಾಡ್ತೀವಿ, ಒಂದು ಶಾರ್ಟ್ ಬೀಳ್ತದೆ. ಆಗ ಇಂಥ ನೇತ್ರ ಕಮಲವನ್ನೇ ಅರ್ಪಿಸ್ತಾರೆ ವಿಷ್ಣು. ಅದೇ ಇದರ ಜನಪದ ಸ್ವರೂಪ ಎಲ್ಲಿದೆ? ಶ್ಲೋಕ ಶರ್ಮೋಪನ ಬರ್ತಕ್ಕಂಥ ಹಲ್ಮಿಡಿಯನ್ನು ಇವತ್ತು ಕೂಡ ಹಲ್ಮಿಡಿ ಮೊಟ್ಟ ಕನ್ನಡ ಶಾಸ್ತ್ರ ಇರ್ತಕ್ಕಂಥ ಅಲ್ಲಿ ಹಲ್ಮಿಡಿ ವೀರಭದ್ರನಿಗೆ ಕೊಂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮೊದಲೇನು ಹೇಳ್ತೇನೆ ನಾನು, ಮರಕುಟಿಲಿ ಯೋಗ ಆಯ್ತು. ಇಲ್ಲೇನು ಹೇಳ್ತಾ ಇದ್ದೇನೆ ನೀವು, ಆ ಸೂತ್ರ ಇದೆಯಲ್ಲ ಇದರಲ್ಲಿ ಏನು ಇಟ್ಕೊಳ್ತಾರೆ, ಅವ್ನು ನೇತ್ರ ಕಮಲ ಅರ್ಪಿಸಿರೋದು ಒಂದು ತಟ್ಟೆಯಲ್ಲಿ ಕಮಲದ ಬೋಗಲಿ ಇಟ್ಕೊಳ್ತಾರೆ, ಅವನು ಪಾದದ ಹತ್ರ ತಗೊಂಡು ಹೋಗ್ತಾರೆ. ಅದರ ತಟ್ಟೆ ಕಮಲದ ಬಾಗಿಲು ಸೂತ್ರ ತಗೊಳ್ತಾರೆ, ಹಸಿರು ತಗೊಂಡ್ಕೊಂಡು ಬಂದು ಕೊಂಡ ಹಾಕಿರ್ತಾರಲ್ಲ, ಕೊಂಡದಲ್ಲಿ ಅಗ್ಗಿಷ್ಟ ಕೆಳಗಡೆ ಒಂದು ಮಡಿಕೆಯಲ್ಲಿ ಈ ಇದನ್ನ ಇಡ್ತಾರೆ, ಅದು ಕಮಲದ ಬೋಗಲ ಇಟ್ಟು ಕೊಂಡ ಕೆಳಗಡೆ ಇಟ್ಬಿಡ್ತಾರೆ. ಕೊಂಡಾಲ ಬೆಳಗ್ಗೆ ನೀವು ನೋಡಿದ್ರೆ ಕಂದಿರೋದಿಲ್ಲ,
ಕೊಟ್ಟಕ್ಕೆ ಕೆಳಗಡೆ ಇಟ್ಟಿರ್ತಲ್ಲ ಅದೇ, ಅದೇ, ಅದೇ. ಮಡಿಕೆಯಲ್ಲಿ ಕಂದಿರೋದು ಅರಳಿರ್ತದೆ. ಎಲ್ಲಿಂದ ಸಂಕೇತ ವೀರಭದ್ರ ಪಾದದಿಂದ ಕರ್ಕೊಂಡ್ಬರ್ಬೇಕಾದ ಶರ್ಮಪುರುಷ ಹೇಳುತ್ತೆ ನೇತ್ರಗಳು ಪಾದಕ್ಕೆ ಅರ್ಪಿಸ್ತಾ ಅಂತಕ್ಕಂಥ ಇದು ಬರಬೇಕಾದ್ರೆ ಇದು ಹೋಗ್ಬೇಕಾದ್ರೆ ಆ ಕೊಂಡ ಆ ಪ್ರಸಾದವನ್ನು ಯಾರು ಕೊಡುತ್ತೆ. ಇತ್ತೀಚೆಗೆ ಅವ್ರ ಕಾಲಿನಲ್ಲಿ ಕಮಲ ಇರಬೇಕಲ್ಲ, ಕೈನಲ್ಲಿ. ಇದು ನಮ್ಮ ಮಡಿಕೇರಿ ಮ್ಯೂಸಿಯಂನಲ್ಲಿ ಪ್ರಾಚೀನ ಒಂದು ವೀರಭದ್ರ ಹೇಳಿದೆ. ಅಲ್ಲಿ ಕಾಲಿನಲ್ಲಿ ಇದಕ್ಕೆ ಶಿಲ್ಪದಲ್ಲಿ ಅರಳಿದ ಕಮಲ ಇದೆ. ಅಲ್ಲಿ ಜನಪದ ಹೇಗೆ ವಿಷ್ಣು ನೇತ್ರವನ್ನ ಕಮಲದ ಮೂಲಕ ಜನಪದ ಮಾಡಿದೆ, ಇಲ್ಲಿ ಶಿಲ್ಪಿ ಆ ಕೆಲಸ ಮಾಡಿದೆ. ಆದ್ರೆ ಮರಕುಂಡಲಿ ಯೋಗ ಇದಂತ ಅವರು ಇದು ಮಾಡಿದ ಮೇಲೆ ಅವನು ಢಾಲು ಕೆಳಗಡೆ ಮಾಡಿದ ಹಾಗೆ ಶ್ಲೋಕಕ್ಕೆ ಅನುಗುಣವಾಗಿ ನೇತ್ರ ಕಮಲವನ್ನು ಕೂಡ ಕೊಡ್ತಾನೆ ಅಂತ. ಹೀಗೆ ಯೋಗದ ರೀತಿ ಸಕಲ ರೀತಿಯಲ್ಲಿ ಉದ್ಯೋಗ ದೃಷ್ಟಿಯಿಂದ ಆಗಲಿ ಜನಪದ ದೃಷ್ಟಿಯಿಂದ ವೀರಭದ್ರ ಪ್ರತಿಯೊಂದು ಊರಿನಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಂತೂ ಆಚರಣೆಗಳಲ್ಲಿ ಬುತ್ತಿ ಅನ್ನ ಇಡ್ತಕ್ಕಂಥದ್ದು, ಮತ್ತೆ ಅವರಿಗೆ ಇದು ಗುಗ್ಗಳ ಹಾಕತಕ್ಕಂಥದ್ದು, ಮತ್ತೆ ಕೊಂಡ ಹಾಕತಕ್ಕಂಥದ್ದು. ಕೊಂಡ ಹಾಕತಕ್ಕಂಥದ್ದೇನು ಜೊತೆಗೆ ಬಹಳ ಒಳ್ಳೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಕೊಂಡದ ಅಗ್ನಿ ಸೀತೆನ ತಂದು ಕೊಟ್ಟು ಬಿಟ್ಟ ಪ್ರವೇಶ ಮಾಡಿದ್ರು ಕೂಡ. ಆದ್ರೆ ಇಲ್ಲಿ ದಕ್ಷಿಣದಲ್ಲಿ ಆಯ್ತು ಸತಿ ಏನಾದ್ರು ಆಹುತಿ ಆದ್ರು. ಇವತ್ತು ಹರಿದ್ವಾರದಲ್ಲಿ ಅದು ಹರದ್ವಾರನೂ ಹೌದು, ಸತಿ ಕೂಡ ಇವತ್ತು ಮೊದಲಿದ್ದ ಹರಿದ್ವಾರ ಅಂತಾನೆ ಅದಕ್ಕೆ ಹೆಸರು. ಅದು ಹರಿದ್ವಾರ ಇರಲಿ, ನಮಗೆ ಹರಿಹರ ನಾವೇನಾದ್ರೂ ಯೋಚನೆ ಮಾಡೋದು ಇರಲಿ. ಯಾಕೆಂದ್ರೆ ಅದಕ್ಕೆ ಶ್ಲೋಕಗಳನ್ನ ನಮ್ಮ ಉಜ್ಜಯಿನಿ ಪೀಠದ ಅಂತೀರು ವೀರಭದ್ರನ ಬಗ್ಗೆ ಇವರು ಹೇಳಿದ್ದಾರೆ. ರಾಮಚಂದ್ರ ಹೇಳು ಅವನು ವಿಷ್ಣು ಆದದೆ 11ನೇ ಶತಮಾನ. ಇವರು ಹೇಳಿದೆ ಬಾಲಾಜಿ ಎಂತ ಡೆಫಿನೇಷನ್ ಕೊಟ್ಟರು ಅಂದ್ರೆ ಬಾಲಹ ಇತಿ ಬಾಲಾಜಿ. ಬಾಲ ಅಂದ್ರೆ ಬಾಲದಿಂದ ಹುಟ್ಟಿದಂತವನು, ಕೂದಲಿಂದ ಹುಟ್ಟಿದವರು ವೀರಭದ್ರ. ಬಾಲಾಜಿ ವೀರಭದ್ರ ಮೊದಲು ವೀರಭದ್ರ ಪೂಜೆ ಮಾಡ್ತಿದ್ರು ಅಂತ. ಈ ಅಂಶಗಳನ್ನ ಗಮನಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆ ಮಾತಿಗೆ ಪೋಷಣ ಸಿಗುತ್ತೆ. ಆದ್ರಿಂದ ನೇತ್ರ ಕಮಲ ಇದು ಮಾಡಿದಂತ ಸಂದರ್ಭದಲ್ಲಿ ಕೊಂಡದ ಮೂಲಕ ಮತ್ತೆ ಆಚರಣೆಗಳ ಮೂಲಕ ಗುಗ್ಗಳ ಹಾಕ್ತಕ್ಕಂಥ ಕೊಂಡೆ ಹಾಕಿ ಮಾಡುವ ಕೊಂಡೆ ಹಾಕಿ ಮಾಡ್ತಾ ಇದ್ದೆ ಕೊಟ್ಟಂದ್ರೆ ಅಗ್ನಿ ಸೀತೆಯನ್ನು ಮಾತ್ರ ಪ್ರವೇಶ. ಆದ್ರೆ ದಕ್ಷಿಣ ಸತಿ ಆಹುತಿ ಆದ್ರು. ಆಹುತಿ ಆದ್ಮೇಲೆ ಏನಾಯ್ತು, ಅವ್ನಿಗೇನು ಬಂತು ಅಗ್ನಿಗೆ ಪಾಪ ಬಂತು. ಆ ಪಾಪ ತೊಳೆಯಕ್ಕೆ ವೀರಭದ್ರ ಭಕ್ತರ ಮೂಲಕ ಕೊಂಡ ತೊಳಿಸ್ತಾರೆ. ಬಹಳ ಒಳ್ಳೆ ಇಂಟರ್ಪ್ರಿಟೇಷನ್ ಕೊಟ್ಟರು. ಆದ್ರಿಂದ ಕೊಂಡ ಹಾಯ್ತಾರೆ ಹರಿ ಅವ್ರ ಪಾಪ ಜನ ಕಳೀತಾರೆ ಅಂತ. ಈ ರೀತಿ ಜನಪದ ನೆಲೆಯಲ್ಲಿ ತಾನಾಗಿ ಬೇರೆ ಬೇರೆ ಸಂಕೇತಗಳ ಮೂಲಕ ಇದು ಬರ್ತದೆ. ಇದು ವೀರಭದ್ರನ ಪ್ರಾಮುಖ್ಯತೆಯನ್ನ ಅವರು ಬುತ್ತಿ ಪೂಜೆ ಅಂತ ಮಾಡ್ತಾರೆ, ಬೇರೆ ಬೇರೆ ಆಚರಣೆ ಮಾಡ್ತಾರೆ, ಓಕಳಿ ಆಡ್ತಕ್ಕಂಥದ್ದು ಉಂಟು. ಮತ್ತೆ ಶಿಲ್ಪಗಳು ಬಹಳ ವೈಶಿಷ್ಟ್ಯ ಇರ್ತಕ್ಕಂಥ ಇದು ಹೇಳಿದ್ದಾರೆ. ಬಹಳ ಉದ್ದವಾದ ಜಟೆ ಇರ್ತಕ್ಕಂಥದ್ದು, ಮತ್ತೆ ವೀರಭದ್ರ ಲಿಂಗ ಅಂತಕ್ಕಂಥದ್ದು ಹೊಸ ಸಂಶಯಗಳೆಲ್ಲ ನಾವು ನೋಡ್ಕೊಂಡು ಹೋದ್ರೆ ಹಾಗೆ ಈ ಸಬ್ಬನ್ನೇ ಗೋತ್ರ ಪುರುಷರು ಹೇಳೋಗಿದ್ದೇನೆ. ಸಭೆಗೆ ಗಮನಿಸಿರಲ್ಲ ಯಾರು ಹೀಗಿದ್ದ ಓಂಕಾರ ಒಬ್ರು ಗಮನಿಸಿರೋದಿಲ್ಲ. ಅಂದ್ರೆ ಯೋಗದ ನೆಲೆ ಮರಕುಂಡಿ ಯೋಗ ಇರ್ತಕ್ಕಂಥದ್ದು ಈ ನೆಲೆಯಲ್ಲೆಲ್ಲರೂ ಕೂಡ ಯೋಚನೆ ಮಾಡಿದಾಗೆ ಯೋಗ ನಿಷ್ಠಾಚಾರ ಕೂಡ ಆಗಿದ್ದ. ಇಂಥ ವೀರಭದ್ರ ನಾವು ಎಲ್ಲ ಪ್ರತಿಯೊಂದು ಕೂಡ ಮತ್ತೆ ಎಲ್ಲರೂ ಕೂಡ ನಡ್ಕೊಳ್ತಾರೆ. ರಾಚೋಟಿನಲ್ಲಿ ಹೋಗಿದ್ವಿ ನಾವು, ಅಲ್ಲಿ ಅಖಂಡ ನೈವೇದ್ಯ ಕೂಡ ಮಾಡ್ತಾರೆ. ಮುಸ್ಲಿಮರು ಬಂದು ಅಲ್ಲಿ ತನಕ ಕಾಯ್ತಾರೆ ಅಖಂಡ ನೈವೇದ್ಯ. ಹಾಗೆ ಉತ್ತರ ಕನ್ನಡ ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಕೆಲವು ವೀರಭದ್ರರು ಇವಾಗ ಇದಕ್ಕೆ ಸವದತ್ತಿಗೆ ಗೊಡಚಿ ಊರಿನಲ್ಲಿ ಗೊಡಚಿ ನಮ್ಮ ನಡುಗಾಮಡಿ ಇವು ಜಗತ್ತುಗಳು ಅದರಿಂದ ಮಾಡಿದ್ರು ಮಾತು ಹೇಳ್ತಾ ಇದೆ. ಗೊಡಚಿ ಸವದತ್ತಿಗೆ ಏನು ಆಚರಣೆ ಮಾಡ್ತಾರೆ, ರಂಡೆ ಹುಣ್ಣಿಮೆ ಎಲ್ಲ ಮುಂದೆ. ಅದು ಇವನು ಗೊಡಚಿಯವನು ಏನ್ ಮಾಡ್ತೇನೆ, ಬಳೆಗಳಿಸಿ ರಂಡೆ ಹುಣ್ಣಿಮೆ ಮುತ್ತೈದೆ ಹುಣ್ಣಿಮೆ ಗೊಡಚಿಯಲ್ಲಿ ಬರ್ತಕ್ಕಂಥ ಮುತ್ತೈದೆ ಸೌಭಾಗ್ಯ. ಈ ವಿಷಯ ನಾವು ಗಮನಿಸಬೇಕು. ಗೊಡಚಿ ವೀರಭದ್ರ ಅವಳಿಗೆ ಬಳೆಗಳನ್ನು ಕಳಿಸಿ ಮುತ್ತೈದೆ ನಮ್ಮಲ್ಲಿ ಏನಿದೆ ಅವಳಿಗೆ ಅದು ವಿಧುರಿಗೆ ಮಾತ್ರ ಅದಲ್ಲ. ಅವಳಿಗೆ ಯಾಕೆ ಕಂಡೀಷನ್ ಆಗ್ತೀರಿ, ಅವಳಿಗೆ ಬಳೆ ತೆಗಿಬೇಕು ಎಲ್ಲ. ಅವಳಿಗೆ ಅಟ್ರಾಕ್ಷನ್ ಬೇಡ, ಅದು ಭಕ್ತಿಗೆ ಯಾಕೆ ಹಳೆ ಕುಟುಂಬಾಚರಣೆ ಇಲ್ಲ ಬಿಡ ಅಷ್ಟೇ. ಅದರಿಂದ ಸೌದತ್ತಿ ಎಲ್ಲ ಮಲ್ಲಿಗೆ ಮುತ್ತೈದೆ ತರ ಬಳಸೋರು ಗೊಡಚಿ ವೀರಭದ್ರ ಈ ವಿಷಯ ಪ್ರತಿಯೊಂದು ಜಾನಪದ ನಾವು ನೋಡ್ಕೊಂಡು ಹೋದಾಗ ಅಲ್ಲಿ ಮುದಿ ವೀರಣ್ಣ ಇದ್ದಾರೆ. ಅಲ್ಲಿ ಮೊದಲಿದ್ದವನು ವೀರಣ್ಣ ಅಂತ. ಮುದಿ ಅಂದ್ರೆ ಯಾಕೆ ಹೇಳ್ತೀವಿ,
ಪ್ರಾಚೀನ ಅಂತ ಅಷ್ಟೇ ಇಲ್ಲ. ಪ್ರಾಚೀನ ಅಂತ. ಇವಾಗ ಕೊಡಗಿನಲ್ಲಿ ಇದು ಮಾಲಂಬಿ ಅಂತ ಬರುತ್ತೆ. ಅಲ್ಲಿ ಇರ್ತಕ್ಕಂಥ ಚೋಳರು ಬಂದು ಬಲಿಜಾನ ಅವನಿಗೆ ಪಟ್ಟ ಕಟ್ಟಿ ಅಲ್ಲಿ ಸೋಲ್ಸೆ ಅಲ್ಲಿ ಮುದುಕಿ ಗುಡ್ಡ ಅಂತಾರೆ. ಮುದುಕಿ ಗುಡ್ಡ ನಮ್ಮವರೇ ಮುದುಕಿ ಅಂತ ಹಿರಿಯ ಅಂತ ಅಷ್ಟೇ. ಮುದುಕಪ್ಪ ಅಂದ್ರೆ ಹಿರಿಯ, ನಾವು ತೊಡ ಅವನು ವ್ಯಂಗ್ಯವಾಗಿ ಇದು ಮಾಡ್ತೀವಿ. ಅವ್ನು ಮುದುಕ ಹಾಕೋಣ ಅಂದ್ರೆ ಅವ್ನು ಹಿರಿಯ ಅಂತ. ನೀವು ಹಿರಿಯ ಆದ್ರೆ ಸ್ವಲ್ಪ ಸಾಧಕ ಬಹಳ ಗೌರವ ಕೊಟ್ಟಾಗೆ ಅವನು ಆಡ್ಕೊಳಕ್ಕೆ ಮುದುಕಪ್ಪ ಅಂದ್ರೆ ಅದು ಮುದುಕಪ್ಪ ಅಂದ್ರೆ ವಾಸ್ತವವಾಗಿ ಹಿರಿಯ, ವಯಸ್ಸಾಗಿದೆ ಅನ್ನೋ ಅರ್ಥ ಇದೆ. ಹಾಗೆ ಈ ಪ್ರತಿಯೊಂದು ಅಂಶಗಳನ್ನು ನಾವು ಗಮನಿಸುವಾಗ ಯಾರಿಗೆ ಗೌರವ ಕೊಡಬೇಕು ಮಾಡಬೇಕು. ಹೀಗೆ ನಂತರ ಏನಾಗುತ್ತೆ, ನನಗೆ ಯಾವಾಗ ಒಂದು ದೇವರ ಮೇಲೆ ಆರಾಧನೆ ಬರ್ತದೋ ನಾನಾ ಸ್ವರೂಪದಲ್ಲೇ ಆರಾಧನೆ ಮಾಡ್ತಕ್ಕಂಥ ಇದು ಅಂದ್ರೆ ಲಿಂಗ ರೂಪದಲ್ಲದನೆ ತನ್ನ ವೀರಭದ್ರ ತನ್ನ ಸಂಸ್ಕೃತಿಯ ತನ್ನ ಆಕಾರದ ಸ್ವರೂಪದಲ್ಲದಾನೆ. ಅಂದ್ರೆ ಅನೇಕ ವೈವಿಧ್ಯತೆಯನ್ನ ಪಡೆದಿದ್ದಾನೆ ಅಂತ ವೀರಭದ್ರ ದೈವ. ವೈವಿಧ್ಯತೆ ಅಲ್ಲ, ಜನಜೀವನಕ್ಕೆ ಅನುಕೂಲವಾಗುವಂತ ಜನಜೀವನಕ್ಕೆ ಜನಪದದಲ್ಲಿ ಅದು ಅಚ್ಚುತ್ತಾದ ರೀತಿ ಇದೆ. ಎಷ್ಟು ಜನ ಆರಾಧನೆ ಮಾಡ್ತಾನೆ ಇರಲಿಲ್ಲ. ಜನಜೀವನದಲ್ಲಿ ಒಂದು ಜನಪದ ಸ್ವರೂಪದ ಈಗ ಉದಾಹರಣೆಗಳು ಹೇಳಿದ್ನಲ್ಲ, ಅದನ್ನ ಫೀಲ್ಡ್ ವರ್ಕ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಆ ಜನಪದದಲ್ಲಿ ಅವನು ಹಾಸ ಹೋಗಿದ್ದಾನೆ. ಇವಾಗ ಇದರಲ್ಲೂ ಅಷ್ಟೇ, ಅದು ನವಿಲೆ ಗ್ರಾಮ ಇದೆ, ಅಲ್ಲಿ ಶಿಗ್ಟಾಲ್ ಹತ್ರ ನೀವು ಸೌದಾತ್ಮಿ ಎಲ್ಲ ಬಂದು ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿರ್ತಕ್ಕಂಥ ಶಿಗ್ಟಾಲ್ ವೀರಭದ್ರನಿಗೆ ಜೋಗತಿಯನ್ನು ನೋಡ್ಕೊತಾರೆ. ಜೋಗಮ್ಮಗಳು ಹೋಗ್ತಾರೆ, ಹೌದು, ಜೋಗತಿ ಜೋಗಮ್ಮಗಳು ಹೋಗ್ತಾರೆ. ಮತ್ತೆ ಶಿಕ್ಷೆಯಲ್ಲಿ ಬಯಲು ವೀರಭದ್ರ ಅಂತ ಎಷ್ಟು ಮಟ್ಟಿಗೆ ಅದು ಉಜ್ಜಯಿನಿ ಬಯಲು ವೀರ ಜನ ಇವರು ರೈತರು ತಾವು ಬೆಳೆದಂತ ದವಸಗಳನ್ನು ತಂದು ಕೊಡ್ತಾರೆ. ಶ್ರೀ ಬಯಲು ವೀರಭದ್ರನಿಗೆ ಅರ್ಪಣೆ ಮಾಡ್ತಾರೆ. ಜೊತೆನ ಬಹಳ ಒಳ್ಳೆ ಉದಾಹರಣೆ ಕೊಟ್ಟರೆ ಶ್ರೀ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಅಕ್ಕವಾದೇವಿ ಮರದೇವರು ಅವ್ರು ಹೇಳ್ತಾರೆ, ಬಸವರಾಜರು ವಚನ ಕೊಟ್ಕೊಡ್ತಾರೆ, ಮಂಗಳವಾರ ಗುಡಿಸಿ ಅಮ್ಮ ಸಾರಿಸಿ ಅಮ್ಮ. ಮಂಗಳವಾರ ಯಾರ ವಾರ? ಅದು ಗುಡಿಸಿ ಅಮ್ಮ. ಏನಾಗಿರ್ಬೇಕು, ವೀರಭದ್ರ ಅಂತ ನೀವು ಕರಿತೀರಿ, ಅದು ಕನ್ನಡ ಶಬ್ದ ಮಾಡಿ. ವೀರ ಅನ್ನೋದು ಯಾರು ಕನ್ನಡದಲ್ಲಿ ಏನು ಶಬ್ದ ಬರ್ತದೆ? ಮಲ್ಲ. ಭದ್ರ ಅಂದ್ರೆ ಮಂಗಳ ಅಂದ್ರೆ ಚೆನ್ನ ಅಂತಕ್ಕಂಥ ಚನ್ನಮಲ್ಲ. ಚನ್ನಮಲ್ಲ ಶ್ರೀಶೈಲ ಚನ್ನಮಲ್ಲ ವೀರಭದ್ರ. ಆದ್ರಿಂದ ಹಾಗೆ ಧೂಳಿ ಸೇವೆ ಅದೇ ಕಾರಣಕ್ಕೆ ಮಾಡೋದು, ದೊಡ್ಡ ಆ ಕಾಲಕ್ಕೆ. ಇವತ್ತೆಲ್ಲ ಹಾಗೆ ಆಕೆ ಚನ್ನಮಲ್ಲನೇ ಇವ್ರು ಹೇಳಿದಾಗ ಎಷ್ಟು ಸುಂದರವಾಗಿ ಹೇಳ್ತಾಳೆ ಅವಳು. ವಚನ ಇದು ಬಂದ ಅಲವ ಪ್ರಭುಗೆ ಅನುಭವ ಮಟ್ಟಕ್ಕೆ ಬಂದಾಗ ಅವನೇ ಹೇಳ್ತಾನೆ, ಅಲವ ಪ್ರಭು ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳಿರ್ತದೆ ತೊಲಗುತ್ತಾಯಿ ಅಂತ. ಅದು ಒಂದು ಶರಣರು ಮುನಿಯವರು ಯಾಕೆ ಹೇಳಿದ್ರು ಸ್ವಲ್ಪ ಹೇಳಿ ಬಿಡಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ಬರಬೇಕು, ಸಿಕ್ಕಾಬಿಟ್ಟು ಹೋಗಬಾರ್ದು. ಅದಕ್ಕೆ ಅವಳು ಹೇಳ್ತಾರೆ, ಹರನೇ ಗಂಡನ ಹಾಕಬಹುದು ಅನಂತ ಕಾಲ ತಪ್ಪಿಸಿದ್ದೆ. ಅಂದ್ರೆ ಅವಳ ನಿಷ್ಠೆ ಹರನಿಗಿತ್ತು. ಹರನಿಗಿತ್ತು ಅಂದ್ರೆ ಇವರು ಚೆನ್ನ ಹರನ ಸ್ವರೂಪ ತಾನೆ. ಹಾಗೆ ಅನಂತ ಕಾಲ ಆಗ ಅವನೇ ಹರಮಕ್ಕಳು ಶ್ರೀಪಾದಕ್ಕೆ ನಮಸ್ಕಾರ ಅನ್ಬಿಡ್ತಾನೆ. ಈಗ ವೀರಭದ್ರ ದೇವ್ರನ್ನ ಸಿಟ್ಟಿನ ದೇವರ ವೈಶಿಷ್ಟ್ಯನೇ ಶ್ರೀಪ ಅಲ್ಲಮ ಪ್ರಭು ಆಧ್ಯಾತ್ಮ ಬೇರು ಅವಳು ನಮಸ್ಕಾರ ಮಾಡಿ. ಬೇರೆ ಯಾರು ಯಾವ ಇದರ ಉದಾಹರಣೆ ಇದೆ ಹೇಳಿದ್ದಾರೆ. ಶರಣಿಗೆ ಆಧ್ಯಾತ್ಮಿಕ ಬೇರುವಾದಂತ ಮುಕ್ತಾಯಕರು ಸದಾ ನಿನ್ನ ಶ್ರೀಪಾದಕ್ಕೆ ನಮಸ್ಕಾರ ಆಗ್ಬಿಡ್ತಾರೆ. ಇದು ದೊಡ್ಡತನ, ಒಂದು ನಾರಿ ಶಕ್ತಿಗೆ ಕೊಟ್ಟಂತ ಮೌಲ್ಯ. ಅದು ಏನೋ ಪ್ರಶ್ನೆ ಕೇಳಿದ್ರಿ ನೀವು. ಈಗ ವೀರಭದ್ರ ದೇವರನ್ನ ಸಿಟ್ಟಿನ ದೇವರು, ಸಿಟ್ಟು ಉಗ್ರ ದೇವರು, ಆತನ ಆರಾಧನೆಗಳು ಬರೀ ಉಗ್ರ ಸ್ವರೂಪದಲ್ಪ ದೈವದಿಂದ ಸ್ವಲ್ಪ ನಾವು ಅಂತರ ಕಾಯ್ಕೋಬೇಕು ಅಂತಾರೆ. ಇವರು ಯಾಕೆ ಇವ್ರು ಬರ್ತಾರೆ, ನಮ್ಮ ವೀರಗಾಸಿಗಳು ಬರ್ತಾರಲ್ಲ, ವೀರಗಾಸಿಗಳಲ್ಲಿ ಯಾಕೆ ನಿಮ್ಮಲ್ಲಿ ಒಂದು ಕೆಟ್ಟದನ್ನು ಕಟ್ಟಾಗಿ ಹೇಗಿರ್ಬೇಕು, ಅದನ್ನ ರುದ್ರ ಕೋಪದಿಂದ ತೆಗಿಬೇಕು. ಅಲ್ಲಿ ಅವನು ರುದ್ರದಿಂದ ದಕ್ಷ ಅವನ ಅಹಂಕಾರವನ್ನು ಮರ್ದನ ಮಾಡಿದ. ದಕ್ಷಿಣ ಅಹಂಕಾರ ಅಹಂಕಾರ ಮರ್ದನ ಮಾಡಿ ಇದನ್ನ ಯಾಕೆ ಹಾಡನ್ನ ಯಾಕೆ ಕೊಟ್ಟ. ಕೆಲವು ಕಡೆ ಹಾಡು ಬಳಸ್ತಾರೆ, ಕೆಲವಡೆ ಕುರಿಯನ್ನು ಮಾಡ್ತಾರೆ. ಇವಾಗ ಕಾರ್ಕಳದಲ್ಲಿ ಕುರಿಯನ್ನು ಮಾಡ ಇವ್ರು ಆಂಜನೇಯನ ಕಾರ್ಕಳದ ಹೊರಗಡೆ ಈ ಕಡೆ ಬನ್ನಿ, ಎಡಗಡೆ ಪಕ್ಕದಲ್ಲಿ ಕುರಿ ದೇಹ ಇಟ್ಟಿದ್ದಾರೆ. ವಿಶಿಷ್ಟ ಕಾರ್ಕಳದಲ್ಲಿ, ದಕ್ಷಿಣ ಕಡೆ ಕಾರ್ಕಳದಲ್ಲಿ ಸ್ಪಷ್ಟ ಅವ್ರು ಹಾಗೆ ಬರ್ದಿದ್ದಾರೆ. ಇರಲಿ ಅಲ್ಲಿ ಅದಕ್ಕೆ ಅವನು ಎದುರು ಕೊಟ್ಟ ಇದರಲ್ಲಿ ದಕ್ಷಿಣಿಗೆ ಅಹಂಕಾರ ಮಾಡಿದಾಗ ಕುರಿದಲ್ಲಿ ಅನ್ನೋದು ವಿನಯದ ಲಕ್ಷಣ. ನೀವು ಅಹಂಕಾರ ದರ್ಪಣ ಬಿಟ್ಟು ಇದಾಗಿರ್ಬೇಕು, ವಿನೀತನಾಗಿರ್ಬೇಕು.
ಹಾಗೆ ಎಲ್ಲಿ ಕೆಟ್ಟದಿರುತ್ತೋ ಅಲ್ಲಿ ತೋರ್ತಕ್ಕಂಥ ಅಂದ್ರೆ ದುಷ್ಟಶಕ್ತರ ದಮನಕ್ಕೆ ವೀರಭದ್ರನ ಹೌದು ಆ ಆ ದಕ್ಷ ಆಗ ಅವ್ನು ಕರುಣೆ ತೋರಿಸಿ ಆ ಸ್ವರೂಪ ಕೊಟ್ಟ ಅಂದ್ರೆ ವಿಧಿಯ ಲಕ್ಷಣ ಅದಕ್ಕೆ ನೀವು ಇದರ ದಕ್ಷ ತಲೆ ಸೇರ್ಕೊಳ್ಳೋದಲ್ಲ. ಸಂಕೇತ ಏನಂದ್ರೆ ದಕ್ಷಿಣ ಅಹಂಕಾರವನ್ನು ತಪ್ಪಿಸಿದ ಸಂಕೇತಗಳು ಆ ಅರ್ಥ ನಾವು ತೆಗೆದುಕೊಂಡ್ರೆ ಹಾಗೆ ಇಲ್ಲಿ ಆ ಕಥೆ ಇರೋದ್ರೆ ನಮ್ಮ ಜನ ಯಾವ ರೀತಿ ಇದು ಮಾಡಲೇಬೇಕಲ್ಲ. ಹಾಗೆ ಈ ಅಂಶಗಳಲ್ಲಿ ನಾವು ಗಮನಿಸ್ತಾ ಬಂತಂದ್ರೆ ಪ್ರತಿಯೊಂದಕ್ಕೂ ಉದಾಹರಣೆಗಳು ಸಿಗ್ತಾ ಹೋಗ್ತದೆ. ಅಂದ್ರೆ ವ್ಯವಸಾಯಿಕರು ಮೊದಲುಗೊಂಡು ಎಲ್ಲಾ ವರ್ಗದ ಜನಕ್ಕೂ ಇತ್ತ ವೀರಭದ್ರನೇ ಮೂಲ ದೈವ ಆಯ್ತಾ ಇತ್ತ. ಅದಕ್ಕೆ ವ್ಯವಸಾಯಿಕರ ಮೊದಲುಗೊಂಡು ಎಲ್ಲರೂ ವ್ಯವಸಾಯದಲ್ಲಿ ಚಿಕ್ಕನ ಖಂಡಿಸೇವೆ ಉಜ್ಜಯಿನಲ್ಲಿ ಏನಂದ್ರೆ ಇದರಲ್ಲಿ ಚಿಕ್ಕನ ಕಡ್ಡಿ ಸೇವೆ ಅಂತ ಮಾಡ್ತಾರೆ, ಏನಾಯ್ತು ಅವ್ರು ತಿಂತಾಳೆ. ಅಲ್ಲಿ ಚಿಕ್ಕನ ಕಡ್ಡಿ ಸೇವೆ ವರ್ಷದಲ್ಲಿ ಮಾಡ್ಬೇಕಾದ್ರೆ ರೈತರು ಆ ಉತ್ಸವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತೈಲಾಭಿಷೇಕ ಆಗ್ತದೆ. ನೋಡಿ ಇದು ಶಿಖರ ತೈಲಾಭಿಷೇಕ ಆಗ್ತದ್ರೆ. ಹೌದು, ಚಿಕ್ಕನ ಕಡ್ಡಿ ಸೇವೆ ಅಂತ ಮಾಡ್ತಾರೆ. ಇದು ಸ್ವಾಮಿಗಳು ನಿಂತೇಳಿ ನೋಡಿ ಯಾಕೆ ಸೇವೆ ಮಾಡ್ತಾರೆ ತೈಲಾಭಿಷೇಕ. ಅಲ್ಲಿ ರಾಜ ಏನ್ ಮಾಡ್ತಾರೆ ತಪಸ್ ಮಾಡ್ತಾ ಇರ್ತಕ್ಕಂಥ ಗೊತ್ತಿಲ್ಲದೆ ಶಸ್ತ್ರ ಬಿಟ್ಟು ಇದಾಗ್ಬಿಡ್ತಾರೆ. ಆ ಗಾಯ ವಾಸಿಬಿಡಕ್ಕೆ ಅವ್ರು ತೈಲ ಇದು ಮಾಡ್ತಾರೆ, ಅದು ಸಂಕೇತ. ಆದ್ರೆ ಆ ಸಂಕೇತಕ್ಕೆ ಏನ್ ಮಾಡ್ತೆ ಇಲ್ಲಿ ವೀರಭದ್ರದಿಂದ ಹಿಂಭಾಗದಲ್ಲಿ ಇದರ ಒಳಗೆ ಗೋಪುರ ವೀರಭದ್ರ ಇದೆ, ತೈಲ ಹಚ್ಚಿ ಅದು ಸಂಕೇತವಾಗಿ ಇದು ಮಾಡ್ತಾರೆ. ತೈಲ ಹಚ್ಚಿ ಕೆಸರು ಎಣ್ಣೆ ಹಚ್ಚಿ ಅಷ್ಟೇ ಕೆಸರು ಆಗಲ್ಲ, ರೈತರು ಬೀಜಗಳನ್ನು ತಂದು ಅದಕ್ಕೆ ಎಸಿತಾರೆ. ಇವ್ರು ಹೇಳ್ಬೇಕು ಆ ಬೀಜಗಳು ತಂದು ಏನಾಗುತ್ತೆ ಅಷ್ಟು ರೈತರು ಅದು ಮಾಡಿದಾಗ ಪ್ರಸಾದವಾಗಿ ಅವ್ರೇನ್ ಮಾಡ್ತಾನೆ ಯಾವ ರೀತಿಯಲ್ಲಿ ಎಸೆದಿದೆ ಅಂದ್ರೆ ಅರ್ಥ ಏನಾಯ್ತು ಅವನ ಮನೆ ನೀವು ತಂದ್ರೆ ಅಂದ್ರೆ ಏನಾಯ್ತು ನೀವು ರೈತ ಕೆಲಸ ಮಾಡಿ ಅವನು ಮಾಡ ವಿನಿಮಯ ಆಯ್ತು. ಇಡೀ ಸೈನ್ಸ್ ಬೀಜ ವಿನಿಮಯಕ್ಕೆ ಅನುಕೂಲ ಆಯ್ತಲ್ಲ. ಅದು ರೈತರಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಆ ಸೇವೆ ನಡೀತಾರೆ. ಚಿಕ್ಕರ ಕಣ್ಣಿನ ಸೇವೆ ನಡೀತಾರೆ. ಅವ್ರು ನಡೀತಕ್ಕಂಥ ಸೇವೆಗಳಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕ ರೀತಿಯಲ್ಲಿ ಇವಾಗ ಸಿದ್ಧ ಸವದತ್ತಿ ಇದಕ್ಕೆ ಅದು ಕಳೆಯತಕ್ಕಂಥದ್ದು ಕೆಟ್ಟ ಅಭಿಪ್ರಾಯ ಇಟ್ಕೋಬೇಡಿ. ನಾವು ಅಂದ್ರೆ ನೈತಿಕ ಮೌಲ್ಯಗಳನ್ನು ಮೌಲ್ಯಗಳು ಕೂಡ ಅವ್ನು ರೂಪಿಸ್ಕೊಂಡೇ ಹೋಗ್ತಾರೆ ಪ್ರತಿ ಹಂತದೊಳಗೆ. ವಿಶೇಷ ಕೃಷಿ ಅದು ವೃಷ್ಟಿ ಸೂತ್ರ ಯಾವುದು ನಂದಿ ಉಜ್ಜಯಿನಿದು ವೃಷ್ಟಿ ಸೂತ್ರ ಅಂದ್ರು ತಪ್ಪು ಕೊಡ್ತಕ್ಕಂಥ ಮಳೆ ಬರ್ತಕ್ಕಂಥ ವೃಷ್ಟಿ ಸೂತ್ರ ಅದಕ್ಕೆ ಅನುಗುಣವಾಗೋದು ಕೂಡ ಚಿಕ್ಕನ ಖಂಡಿಸಿರ್ತಕ್ಕಂಥ ಸೇವೆ ಕೂಡ ಅವರು ಮಾಡ್ತಾರೆ ಅನ್ನೋದನ್ನ ನಾವು ಈ ತರ ಅಂಶಗಳು ವೀರಭದ್ರ ಎಲ್ಲಾ ಸ್ವರೂಪದಲ್ಲೂ ಇದ್ದಾನೆ ಅಂತ ಜಲ್ಕೊಂಡು ಹೋಗ್ತಾನೆ ಇರ್ಬೋದು. ಒಂದೊಂದು ವೀರಭದ್ರ ಉದಾಹರಣೆ ತೆಗೆದುಕೊಂಡು ಇನ್ನು ಬೇಕಾದಷ್ಟು ಶಿಲ್ಪಗಳ ದೃಷ್ಟಿಯಿಂದ ನಾವು ಹೇಳ್ಕೊಂಡು ಅದೇ ವಿಶೇಷವಾಗಿ ನಾಗರಹೆಡೆ ಇರ್ತಕ್ಕಂಥದ್ದು ಮತ್ತೆ ಇದಕ್ಕೆ ಅವರ ಆಕಾರ ಊರ್ಧ್ವನಿಗಳ ಆಕಾರ ಇರ್ತಕ್ಕಂಥದ್ದು ಮತ್ತೆ ಇಲ್ಲಿ ಕೆಳಗಡೆ ಕಾಲಿನಿಂದ ಕಾಲಿನಲ್ಲಿ ಕಂಕಣ ಇದು ಶಿಲ್ಪದಲ್ಲಿ ಕಮಲ ಇದಿಷ್ಟು ಕೂಡ ನೀವು ಬರೀ ಪುರಾಣ ಆಗೋದಿಲ್ಲ. ಪುರಾತನಸ್ಯ ಕಲ್ಪಸ್ಯ ಪುರಾಣ ಇದೆಂಬುದ ಪುರಾಣದಲ್ಲಿ ಹೇಳ್ತಕ್ಕಂಥ ನಿಜವೇ, ಆದ್ರೆ ಕಾವ್ಯದಲ್ಲಿ ಬಂದ ವೈಭವ ಬರ್ತಾರೆ. ಅವತ್ತ ಇವ್ರಿಗೆ ಜನ ತಪ್ಪಲ್ಲ, ಕಾವ್ಯದಲ್ಲಿ ಹಾಗೆ ಬರ್ದಿರ್ತಾರೆ. ಆದ್ರೆ ನಡೆದಂತ ಘಟನೆ ಜನಸಾಮಾನ್ಯಕ್ಕೆ ಹೋಗ್ಬೇಕಾದ್ರೆ ಹಾಗೆ ಹೇಳ್ತಾರೆ ಅವರು. ಅದನ್ನ ನಾವು ಯೋಚನೆ ಮಾಡ್ಬೇಕು. ಯಾವಾಗ ಗೊತ್ತಾಗ್ತದೆ ಈ ತರ ಜನಪದ ಆಚರಣೆ ಬಂದಾಗ ಎಲ್ಲ ಜನ ಹೋಗೋ ಪೂಜೆ ಮಾಡ್ತಾರೆ. ನೀವು ಪೂಜೆ ಮಾಡೋ ನೀವೊಂದು 3 ನಂಬಿಕೆ ನಾವು ತಿಥಿ ಮಾಡ್ತೀವಿ ಆರಾಧನೆ ಮಾಡ್ತೀವಿ, ಆದ್ರೆ ನೀವು ಆರಾಧನೆ ಅವ್ರು ಬಂದು ತಿಂತಾರ ಅಂತ ನೀವು ಕೇಳ್ತೀವಿ. ಆದ್ರೆ ನಿಮ್ಮಲ್ಲಿ ಯಾರ DNA ಇದೆ? ನಿಮ್ಮ ಅಪ್ಪ ನಿಮ್ಮನೆ ಪೂರ್ವಜರು ಅಷ್ಟು ಜನ DNA ಇದೆ. ಆದ್ರೆ ನೀವು ಪೂರ್ತಿ ಅವ್ರು ಸ್ಮರಿಸ್ಕೊಳ್ಳೋದ್ರಿಂದ ಆ DNA ಸಂತೋಷ ಅವ್ರಿಗೆ ಸಂಕೇತ ಹಾಕಿ ತಗೋಬೇಕು. ಅಲ್ಲಿ ಬಿಟ್ಬಿಟ್ಟು ಅವ್ರು ಬಂದು ತಿಂತಾರೆ. ಅಂದ್ರೆ ವೈಚಾರಿಕತೆಯನ್ನ ನೋಡುವಾಗ ನೀವು ನಿಮ್ಮದೇ ಆದಂತ ಪೂರ್ವಗ್ರಹ ಮನಸ್ಸಿಂದ ನೋಡ್ಬೇಡ್ರಿ, ಅದ್ರ ಜೊತೆಗೊಂದು ವಿಜ್ಞಾನನೂ ಇದೆ. ಅದು ನಾವು ಹೇಳ್ಬೇಕಾದ್ರೆ ಇವತ್ತು ವಿಜ್ಞಾನ ನಮ್ಮ ಸೈನ್ಸ್ ಅಂದ್ರೆ ಈ ಆರಾಧನೆಗಳ ಜೊತೆಗೆ ಒಂದು ವಿಜ್ಞಾನನೂ ಇದೆ ಸಂಪ್ರದಾಯಗಳಲ್ಲಿ. ಮತ್ತೆ ಇದರಲ್ಲಿ ಹುಲ್ಕರಡಿ ಗುಲ್ಬರ್ಗ ಇದೆ. ಇವತ್ತು ಕೂಡ ರೈತರು ಆ ಹುಲ್ಕರಡಿ ವೀರಭದ್ರನಿಗೆ ಇದಕ್ಕೆ ಸಾಲಾಗಿ ಉಳಕ್ ಮುಂಚೆ ಸಾಲಾಗಿ ನೇಗಲ್ ತಗೊಂಡೋಗಿಟ್ಟಿರ್ತಾರೆ. ಹೌದು ಹೌದು, ಸಾಲಾಗಿ ಇವತ್ತಿಗೂ ಇಟ್ಟಿದ್ದಾರೆ. ಹೌದು, ಅಂದ್ರೆ ಅರ್ಥ ಏನು? ಯಾಕೆ ಅಲ್ಲಿ ಇಟ್ಟರು? ಅವನು ಕೃಷಿಗೆ ಮೂಲಭೂತ ಕೇತಾರ ಭತ್ತ ಇದೆಯಲ್ಲ, ಕೇತಾರದಲ್ಲಿ ಕೃಷಿಕರ ಬೆಲೆ ಕೊಟ್ಟವರೇ ಇವರು. ಕೇತಾರದಲ್ಲಿ ಬೆಳಿಗ್ಗೆ ಇರ್ತಾರೆ, ಮಹಾನ್ ಕಲಾವಿದ ಅವರು. ಕೇತಾರ ಭತ್ತ ಕೃಷಿ ಭಟ್ಟುಗದ ಕಂಡು ಹಿಡಿದ ರುದ್ರ
ಕೇತಾರ ಬಂತ ಅದೇ ವೃದ್ಧನ ಕಾಲಕ್ಕೆ. ವೃದ್ಧನ ಕಾಲಕ್ಕೆ ಬಂದ್ಮೇಲೆ ವೀರಭದ್ರ ಯಾರು? ರುದ್ರಸ್ಸ ತನೆಯೋ ರೌದ್ರ. ಚನ್ನಗಿರಿ ಶಾಸ್ತ್ರದಲ್ಲಿ ವೃದ್ಧನ ಪುತ್ರ ಅದು ಲೇಟ್ ಇರ್ಬೋದು, ಮೊದಲಿಂದ ಬಂದ ಕೌಟ್ ಮಾಡ್ದ ಶ್ಲೋಕನೇ ಬರ್ತದೆ. ರುದ್ರಸ್ಸ ತನೆಯೋ ವೇದನೆ ಬಂದ್ಬಿಡ್ತು. ಅಂದ್ಮೇಲೆ ಅವರಾದ್ರಿಂದ ಅವ್ರ ಪುತ್ರ ಅಲ್ಲಿ ಕೃಷಿ ರುದ್ರ ಮಾಡಿದ್ಮೇಲೆ ಮಗನಿಗೆ ಬರಲೇಬೇಕಲ್ಲ. ಅದಕ್ಕೆ ಅನುಗುಣವಾಗಿ ಇವತ್ತು ಹೊರಕರಡಿನಲ್ಲಿ ನೀವು ಅದ್ರ ಶ್ಲೋಕ ಅವ್ರಿಗೆ ಗೊತ್ತಿಲ್ಲ, ಬಟ್ ಆಚರಣೆಗಳಲ್ಲಿ ಇವತ್ತಿಗೂ ಪರಂಪರೆ ಅದಕ್ಕೆ ಪರಂಪರೆ ಮುಖ್ಯ ಅನ್ನೋದು. ಅಷ್ಟು ಜನ ಇಟ್ಬಿಟ್ಟು ಉಳ್ಬೇಕಾದ್ರೆ ತಗೊಂಡೋಗಿ ಆ ಹೆಸರು ಹೇಳ್ಬಿಟ್ಟು ಕೊಡ್ತಾರೆ. ಹೆಸರು ಇಟ್ಕೊಂಡು ಮಾಡಿದ್ರೆ ಮನಸ್ಸಲ್ಲಿ ಶುದ್ಧ ಭಾವ ಬರ್ತದೆ, ಪ್ರಾಮಾಣಿಕವಾಗಿ ಮಾಡ್ತಾರೆ. ದಿಸ್ ಇಸ್ ಸೈಂಟಿಫಿಕ್. ಅಂದ್ರೆ ಪರಿಶುದ್ಧತೆಯನ್ನ ತಂದುಕೊಡುವಂತ ದೈವದ ವೀರಭದ್ರ ದೈವ ಪರಂಪರೆನ ವೈಜ್ಞಾನಿಕವಾಗಿ ಹೇಗೆ ಅರ್ಪಿಸಬಹುದು ಅಂತಕ್ಕಂಥ ಇದೆಲ್ಲ ಉದಾಹರಣೆಗಳಾಗ್ತದೆ. ಹಾಗೆ ನೀವು ಗುಡಿಮಲ್ಲ ಹಾಗೆ ಯೋಚನೆ ಮಾಡಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಎಷ್ಟು ವೀರಭದ್ರ ದೇವರುಗಳನ್ನ ಅಭ್ಯಾಸ ಮಾಡಿದ್ರು ಗುರುಗಳ ಇದರಂತೆ ಇಲ್ಲವರೆಗೂ? ನಾವು ಕರ್ನಾಟಕದಲ್ಲಿ ನಾನು ಹೋಗಿ ನಾನು ಎಣಿಕೆ ಮಾಡಿದೆ. ನೀವೇ ಗೊತ್ತಿಲ್ಲ, ಆರು ಪುಸ್ತಕ ಬಂದಿದೆ. ಮೊದಲು ಸಾಂಸ್ಕೃತಿಕ ವೀರಭದ್ರ ಸ್ವಾಮಿ ಬಂತು, ಸಾಹಿತ್ಯೋಕ್ತ ವೀರಭದ್ರ ಬಂತು, ಆಮೇಲೆ ಮಹಾವೀರಭದ್ರ ಬಂತು, ಕ್ಷೇತ್ರನಾಥ ಬಂತು, ಕಲ್ಯಾಣ ನಾಡಿನ ವೀರಭದ್ರ ಬಂತು, ಈಗ ಹಾವೇರಿ ಮಾಡ್ತಾ ಇದೆ. ಇನ್ನೂ ಒಂದು ಯಾವ್ದು ಬಂದಿದೆ. ಹಾಗೆ 5-6 ಪುಸ್ತಕ ಆಗಿದೆ. ಕರ್ನಾಟಕ ಅಷ್ಟು ಅಭ್ಯಾಸ ಮಾಡಿದ್ರು ಹೊರ ರಾಜ್ಯಗಳಲ್ಲೆಲ್ಲ ನೋಡಿ ಇದನ್ನ ಹೇಳಬೇಕಾಯ್ತು. ಉಜ್ಜಯಿನಿ ನಿಮ್ಗೆ ಕಲಂಗಿ ಅಂತ ಹೇಳಿದೆ ನೋಡಿ, ಆ ತಲೆ ಮೇಲೆ ಹಿಂಗ ಇಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ವೀರಭದ್ರನ ಬರೀ ಮುಖೋಡ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅದು ಮಹಾಕಾಲೇಶ್ವರಿ ಇದೆಲ್ಲ ಇದೆ. ಮಹಾಕಾಲೇಶ್ವರಿ ವೀರಭದ್ರ ಇದೆ, ಮಧ್ಯಪ್ರದೇಶದಲ್ಲೂ ಇದೆ. ವೀರಭದ್ರನ ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ಈ ಕಲಂಗಿದೆ ವಿಶೇಷವಾಗಿ ನಮ್ಮ ಸಿಂಧು ಸಂಸ್ಕೃತಿಯ ಒಂದು. ಅಂದ್ರೆ ವೀರಭದ್ರನ ಜನ್ಮಸ್ಥಾನ ಉತ್ತರ ಪ್ರದೇಶ, ಉತ್ತರಾಖಂಡ ಇವತ್ತಿನ ಜನ್ಮಸ್ಥಾನ ಅಂತಕ್ಕಂಥದ್ದು ನೀವು ಸಿಂಧು ಸಂಸ್ಕೃತಿಗೆ ಅಲ್ಲಿಂದ ಬಂದು ಎಲ್ಲಾ ಕಡೆ ಪ್ರಚಾರವಾಯ್ತು. ಆದಾಯ ಎಲ್ಲಿಂದ ಬಂದ? ಇವಾಗ ನಾವು ಹೇಳ್ತೀವಿ, ನಾವು 12ನೇ ಶತಮಾನಕ್ಕೆ ಇಲ್ಲಿ ಬರಬೇಕಾದ್ರೆ ಬದಲು ಪ್ರಚಾರವಾಗಿರ್ತಾರೆ. ನೀವು ಸಾಮಾಜಿಕವಾಗಿ ಬಸವಣ್ಣ ವೀರಶೈವ ಬರಕ್ ಆಗ್ತಾರೆ ಇರಲಿಲ್ಲ. ಆದ್ರೆ ಬಸವಣ್ಣ ಅದಕ್ಕೆ ಸಾಮಾಜಿಕವಾಗಿ ಜನನೇ ಸಂಘಟನೆ ಮಾಡ್ತಾರೆ. ಅದಕ್ಕೆ ಮುಂಚೆ ಏನಾಯ್ತು, ಕೇದಾರ ಇದನ್ನು ಹೇಳ್ಕೊಂಡು ಬಂದ ಸಿಂಧು ಸಂಸ್ಕೃತಿ ದೃಷ್ಟಿಯಿಂದ ಹೇಳ್ಕೊಂಡು ಬಂದಾಗ ಇದರಿಂದ ಗುಜರಾತ್ನಿಂದ ಸೌರಾಷ್ಟ್ರದಿಂದ ಆದಾಯ ಬಂದ, ಆದಾಯ ಅನುಭವ ಮಠಕ್ಕೆ ಬಂದ. ಮಹಾದೇವಿ ಮತ್ತು ಮೋಳಿಗೆ ಮರೆ ಕಾಶ್ಮೀರದ ಬಂದ್ರು. ಅಂದ್ರೆ ಈ ಜನ ಇಲ್ಲಿಂದ ಅಲ್ಲಿಗೆ ಹೋದ್ರು. ಕಲಂಗಿ ಇಟ್ಕೊಂಡು ಹೋಗಿ ಉಜ್ಜಯಿನಿ ಹೋದ್ರು. ಹೇಳಿದ ಜಗಮಾಬ ಅಂತ ಯಾಕೆ ಹೆಸರು ಬರ್ಬೇಕು ಕಾಶಿ ವಿದ್ಯಾಪೀಠಕ್ಕೆ. ಅಂದ್ರೆ ಈ ಪರಿಕಲ್ಪನೆಗಿದ್ದರಿಂದ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ಮತ್ತೆ ಇದು ಯಾವುದು ನಮ್ಮ ಕೇರಳದಲ್ಲೂ ಕೂಡ ಅವ್ರಿಗೆ ಇದೆಯಲ್ಲ, ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ. ಅದು ಪ್ರತಿಯೊಂದು ಕಡೆ ಇಲ್ಲಿ ಬರಬೇಕಾದ್ರೆ ಸಾಮಾಜಿಕ ಒಂದು ಇದೆ. ಇವಾಗ ಸಿದ್ದರಾಮ ಅವನಿದನ್ನು ನೋಡಿ ಸುಮಾರು 16 ವಿಗ್ರಹಗಳನ್ನು ಮಾಡಿದ್ದಾರೆ. ಆದ್ರೆ ವಿಗ್ರಹಗಳಲ್ಲಿ ಯಾಕೆ ಮಾಡಿದ? ನೀವೆಲ್ಲ ಅವ್ರಿಗೆ ಆಸೆ ಬಂತು ಮಾಡ್ಕೊಂಡ. ಇವಾಗ ಕದಳಿಗೆ ಯಾಕೆ ಹೋಗ್ಬೇಕಾಯ್ತು? ಇಲ್ಲಿಗೆ ನಿಂಗೇಕೆ ಕದಳಿ ಹೋಗಿದ ಫೋಟೋಗಳೆಲ್ಲ ಇದೆ. ಕದಳಿ ಗುಹೆಯಲ್ಲಿ ಆಕೆ ಲಿಂಗ ಸ್ಥಾಪನೆ ಮಾಡ್ಕೊಂಡು ಆರಾಧನೆ ಮಾಡಿ. ಅದ್ರಲ್ಲಿ ಅವರವರು ನಮ್ಮಲ್ಲಿ ಏನು ಹೇಳ್ತೀವಿ, ಅವರವರ ಭಾವಕ್ಕೆ ನಮ್ಮಲ್ಲಿ 100 ದೇವರು 100 ಕಾಶೆ ದೇವರ ಅದು ಅವರ ಅಭಿಪ್ರಾಯದಲ್ಲಿ ತಪ್ಪಿಲ್ಲ. ಆದರೆ ನಮ್ಮಲ್ಲಿ ಅದೇ ಡೆಮೋಕ್ರಾಟಿಕ್ ಅದೇ ನನಗೆ ಯಾವ ಸ್ವರೂಪದಲ್ಲಿ ಷಡಕ್ಷರ ಏನು ಹೇಳ್ತಾರೆ, ಅವರವರ ಭಾವಕ್ಕೆ ಸಂಗತಿ ಹಾಗೆ ಆ ಸ್ವರೂಪದಲ್ಲಿ ನೋಡ್ಬೇಕು ನೋಡ್ಕೊಳ್ಳಿ. ಅವರು ವಿಷ್ಣು ಸ್ವರೂಪದಲ್ಲಿ ನೋಡ್ಬೋದು, ಶಿವನ ಸ್ವರೂಪದಲ್ಲಿ ನೋಡ್ಬೋದು, ಜೈನ ಬ್ರಹ್ಮ ಸ್ವರೂಪದಲ್ಲಿ ನೋಡ್ಬೋದು. ಅವ್ರವ್ರ ಭಾವಕ್ಕೆ ಹೇಗೆ ಬಂತು ಅವ್ರು ಸ್ವೀಕಾರ ಮಾಡ್ತಾರೆ. ಅಂದ್ರೆ ಈಗ ತಾವು ಮುಂದಿನ ಒಂದು ಕೃತಿಯನ್ನ ಕೊಡೋದಕ್ಕೆ ಹಾವೇರಿ ಜಿಲ್ಲೆಯ ವೀರಭದ್ರ ಸ್ವಾಮಿಯ ವೈಶಿಷ್ಟ್ಯತೆಗಳನ್ನು ಕೊಡ್ತೀರಿ. ಅದರಿಂದ ನಾವು ವೀರಭದ್ರ ಈ ರೀತಿ ಸಾಮಾನ್ಯ ಉದ್ಯೋಗ ಜಸನೇನಂದ್ರೆ ಹೇಳ್ತಾರೆ, ಸಂಬಳ ಕೊಟ್ಟು ಉದ್ಯೋಗ ಕೊಟ್ಟು ಅಂದ್ರೆ ಇವನು ವೀರಭದ್ರ ತೋರಿಸ್ಬೇಕಾದ್ರೆ ನಮ್ಮ ಜನದಲ್ಲಿ ಅನ್ಯಾಯ ಕಡೆ ಎದ್ದು ಹೇಳು ಅಂತ ಹೇಳಕ್ಕಾಗಲ್ಲ ಸರ್. ಅಂದ್ರೆ ದುಡಿಮೆ ಸಂಸ್ಕೃತಿಯ ಪ್ರತೀಕನೇ ವೀರಭದ್ರ, ಊರ್ಧ್ವಗಾಮಿಯಾಗಿ ಆಧ್ಯಾತ್ಮ ಸಾಧನೆಗೂ ಶಾಂತಿನೂ ಕೂಡ ಹೌದವನು. ದಕ್ಷಿಣೆಯಲ್ಲಿ ಕ್ಷಮಿಸ್ತಾ ಇದ್ದಾವೆ, ಶಾಂತಿ ಸ್ವರೂಪನ ಜೊತೆಗೆ ಅವನಿಗೆ ಯುದ್ಧ ಮಾಡ್ಬೇಕಾದ್ರೆ ಭದ್ರಕಾಳಿ ಕೂಡ ಅಷ್ಟೇ ಮಟ್ಟಿಗೆ ಅವನು ಸಪೋರ್ಟ್ ಮಾಡ್ತಾರೆ. ಮಂಗಳಕರವಾದಂತವನು ವೀರಭದ್ರ. ಇದಕ್ಕೆ ದಕ್ಷಿಣದಲ್ಲಿ ಭದ್ರಕಾಳಿ ಅಷ್ಟೇ ಮಟ್ಟಿಗೆ. ಇನ್ನೊಂದು ಕಡೆ ನಿಮ್ಮ ಹೊನ್ನಾಳಿನಲ್ಲಿ ಶಿವನ ಇದನ್ನ ಅದ್ರ ಮೇಲೆ ನಿಂತ್ಕೊಂಡಿರ್ತಾಳೆ ಅವಳು. ಆದ್ರೆ ಅವನು ಹಾಡ ವೇಷ ಮಾಡ್ಕೊಂಡಿದ್ದ ನಿಂತ ಅದನ್ನ ಅವ್ರು ತೋರಿಸ್ತಾರೆ. ಭದ್ರಕಾಳಿ ಹೊನ್ನಾಳಿನ ವಿಶಿಷ್ಟವಾಗಿ ಆಚರಣೆಗಳಿದೆ. ಹೊನ್ನಾಳಿ ವಿಶಿಷ್ಟ ಇರ್ಕೊಳ್ಳೋದು ವೀರಭದ್ರ. ಈ ತರ ಬೇರೆ 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 ಆಯಾಮಗಳು ನೋಡ್ಕೊಂಡು ಇವಾಗ ಇದ ಬೈತಾಲಿಯಪ್ಪ ಅಂತ ಕೊಡಗಿನಲ್ಲಿದೆ.
ಮೈತಲೆಯಪ್ಪ ಅಂದ್ರೆ ಅರ್ಥವೇನು? ಮೈ ನಮ್ಮ ಹೊಸಕೋಟೆಯಲ್ಲೂ ಕೂಡ ಹ್ಮ್ ಮುಗವಾಳಪ್ಪ ಅಂತ ವೀರಭದ್ರಿಗೆ ಹೆಸರಿದೆ. ಹ್ಮ್ ಮುಗುವಾಳ ಅಂತ. ಮೂಗುವಾಡಪ್ಪ. ಏನ್ ಮುಗುವಾಳ ಅಂದ್ರೆ ಏನು? ಹ್ಮ್ ಮೊಗ ಬಹಳ ಅಂತ. ಹೋ 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 ಹೋ. ಎಲ್ಲಿ ಮೊಗ ಬಹಳ ಅಂತ? ಎಲ್ಲಿ? ರುಂಡಮಾಲೆ. ರುಂಡಮಾಲೆ. ಮೊಗ ಬಹಳ ಇರ್ಬೇಕು. ಹೌದು ಹೌದು ಹೌದು. ಅದೇ ಬಹುಶಃ ವಜ್ರಹಾರಕ್ಕೆ ಕಲ್ಪನೆ ಕೊಟ್ಟಿರ್ಬೋದು. ಹೋ 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 ಹೋ. ನೀವೆಲ್ಲ ಬದಲು ರುಂಡಮಾಲೆ ಕಾಲಕ್ರಮೇಣ ವಜ್ರಹಾರ ಸ್ವರೂಪ ಸೋಗಿ ವೀರಭದ್ರ ನೋಡಿ. ಹ್ಮ್ ಹಾಗೆ ಕೊಡಗಿನಲ್ಲಿ ಮೈತಲಪ್ಪ ಅಂತಿದೆ, ಮೈತಲಪ್ಪ ಅಂತಾರೆ. ಬಿಡಿಸಿ ಅದನ್ನ ಮೈತಲೆಯಪ್ಪ. ಮೈ ತಲೆಯಪ್ಪ. ಅದು ಮೈತಲೆ, ಮೈ ಮೇಲೆ ರುಂಡು ಮಾಲೆ ತಲೆ, ಇದನ್ನ ಮೈ ಮೇಲೆ ಬಿಡಿಸಿ ತಲೆಗಳನ್ನ ಹಾಕೊಂಡು. ಪ್ರತಿಯೊಂದು ತಮ್ಮದೇ ಆದಂತ ಇದನ್ನು ಕೊಟ್ಕೊಂಡು ಅವ್ರ ಜನಪದದಲ್ಲಿ ತಮ್ಮ ಭಾಷೆ ಎಲ್ಲ ನಿಮ್ ತರ ಹೇಳಕ್ ಆಗೋದಿಲ್ಲ. ಮೈತಲೆ ಬಿಡಿಸಿ ಹೇಳೋದಿಲ್ಲ, ಬಿಡಿಸಿ ಹೇಳೋದಲ್ಲ. ಶಬ್ದ ಎಲ್ಲ ಬಿಡಿಸಿ ಹೇಳ್ಕೊಂಡು ಹೋಗ್ತಾರೆ. ಹೌದು. ಈ ಅಂಶದಲ್ಲಿ ಜಚನಿಯವರು ತೆಂಗಿನಕಾಯಿ ಹೊಡೆದು ಹೇಳಿದ. ತೆಂಗಿನಕಾಯಿ ಏನಂತೆ? ಜಚನಿಯವರು ತೆಂಗಿನಕಾಯಿ ಹೋಳು ಹೊಡಿತಕ್ಕಂತ ಇದು ಜಚನೆ ಅವರು. ಅಲ್ಲ ವೀರಭದ್ರ ತೆಂಗಿನಕಾಯಿ ಹೊಡೆಯೋ ಸಂಸ್ಕೃತಿ ಹೇಳ್ಕೊಟ. ತೆಂಗಿನಕಾಯಿ ಹಾ. ಹೊಡೆಯೋ ಸಂಸ್ಕೃತಿ ಬಲಿ ಕೊಡೋ ಬದಲು ತೆಂಗಿನಕಾಯಿ ಹೊಡಿರಿ ಅಂತ ಹೇಳ್ಕೊಟ ಅಂತ. ಇವಾಗ ಏನ್ ಮಾಡ್ತೀವಿ, ಪ್ರಾಣಿಗಳನ್ನ ನಾವು ಬಲಿ ಕೊಡ್ತೀವಿ. ಈ ಪ್ರಾಣಿಗಳು ಕೂಡ ಬದಲಾಗಿ ನೀವು ಬೆಳೀತಾ ಇರ್ತಕ್ಕಂಥ ಅವ್ರಿಗೂ ವ್ಯಾಪಾರಿ ಖರ್ಚಾಗ್ತದೆ, ನಿಮ್ಮ ಹರಕೆನೂ ತೀರ್ತದೆ. ಆ ತೆಂಗಿನಕಾಯಿ ಹೊಡೆದ್ರೆ ನಿಮ್ಗೆ ಈ ತರ ಹಿಂಸಾತ್ಮಕ ದೃಷ್ಟಿ ತಪ್ಪುತ್ತೆ. ಅಹಿಂಸಾ ಪ್ರತಿಪಾದಕ. ತೆಂಕೊಟ್ಲು. ಬಹಳ ಒಳ್ಳೆ ಪರಿಕಲ್ಪನೆ. ಅವರು ಮತ್ತೆ ಅದನ್ನ ಕೊಂಡದ್ದು ಹೇಳಿದಲ್ಲ, ಅಗ್ನಿ ಪಾಪ ತುಳಿತಕ್ಕಂಥ ಪಾಪ ತುಳಿತಕ್ಕಂಥ. ಏನಾದ್ರೂ ಮಾಡ್ಕೊಂಡು. ಮತ್ತೆ ನೀವು ಬಿಜಾಪುರದಲ್ಲಿ ಆ ದೇವಸ್ಥಾನದ ಎಲ್ಲಿ ಕೊಂಡ ಒಂದೇ ಅಡಿ ಹಾಕೋದು, ಮದುವೆ ಗುಗ್ಗಳ ಹೋಗ್ಬೇಕಲ್ಲ ಅಲ್ಲಿ ಆಳಿಸ್ತಾರೆ. ಇದೆಲ್ಲ ಒಂದೊಂದು ಜನಪದ ಸಣ್ಣ ಸಣ್ಣ ಸಂಕೇತಗಳು, ಆಚರಣೆಗಳಲ್ಲಿ ಜೀವನವಾಗಿ ಆಚರಣೆ ಮೂಲಕ ವೀರಭದ್ರ ದೇವರ ಎಲ್ಲರ ಜೊತೆಗಿದ್ದಾನೆ. ದೇವರ ದಿಂಡು ಅಂತೀವಲ್ಲ, ಅದೇ ಒಂದು ಸಣ್ಣ ಸಣ್ಣ ಸಂಕೇತಗಳೇ ವೈಜ್ಞಾನಿಕ ಅಂಶಗಳು ಕೂಡ ಅವ್ರು ತುಂಬಿದ್ದಾರೆ. ಈ ದೇವಸ್ಥಾನಕ್ಕೆ ಹೋಗೋದು ಬೇಡ, ಮನಸ್ಸಲ್ಲೇ ಯೋಚನೆ ಮಾಡಬೇಕು, ಅದು ಕೆಟ್ಟದ್ದು ಯೋಚನೆ ಮಾಡಬೇಡ. ಸರಿ ಸರಿ. ಆಮೇಲೆ ಅದಕ್ಕೋಸ್ಕರ ಶಿವ ಪೂಜೆ ಮಾಡಿದ್ರು. ಅಣ್ಣ, ನೀವು ದೇವಸ್ಥಾನಕ್ಕೆ ಇವಾಗ ಎಲ್ಲರೂ ವಯಸ್ಸಾದ್ರೆ ಹೋಗಕ್ ಆಗೋದಿಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಶಿವರಾತ್ರಿಗೆ ಎಲ್ಲ ನೀವೇ ಓಡೋಗ್ತೀರಿ. ಹೌದು. ತಿರುಪ್ತಿ ಇವತ್ತಿಗೆ ಲಿಂಗಾಯತ ದಾಸಪ್ಪಗಳಿದಲ್ಲ ತಿರುಪ್ತಿಗೆ, ತಿರುಪ್ತಿ ವೀರಭದ್ರ ನಡ್ಕೋತಾರಲ್ಲ, ಅದಕ್ಕೆ ಹೇಳ್ತೀರಿ. ಆದ್ರಿಂದ ಈ ಗುರು ವಿರಕ್ತಿ ಭಾವನೆ ಎಲ್ಲ ಒಟ್ಟಾಗಿ ಹೋಗ್ತಕ್ಕಂಥ, ಒಟ್ಟಾಗಿ ಹೋಗುವಂತ ಯಾರೇ ಆಗಲಿ. ಅದರಿಂದ ಜಂಗಮಾಲಿ ಯಾರೇ ಆಗಲಿ, ಗುರು ತಪ್ಪು ನಡೆದಕ್ಕೆ ಓಪನ್ ಆಗಿ ಹೇಳ್ಬಿಟ್ಲು ಅವಳು ಅಂತ. ಅಲ್ಲಮ ಪ್ರಭುನೇ ಮುಕ್ತಾಯಕನಿಗೆ ಅಕ್ವಾದೇವಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾರಿ ಶಕ್ತಿಗೆ ಎಷ್ಟು ಮಟ್ಟಿಗೆ ನಮ್ಮ ಶಿವ ಸಂಸ್ಕೃತಿನಲ್ಲಿ ವೀರಶೈವ ಇದು ಎಷ್ಟು ಮಟ್ಟಿಗೆ ಗೌರವ ಇತ್ತು ಅನ್ನೋದಾಗ್ತದೆ. ಇದನ್ನ ಅಂಶಗಳು ಗಮನಿಸಿದ್ರೆ ಇವರು ಮುತ್ತುಸ್ವಾಮಿ ದೀಕ್ಷಿತರು. ಮುತ್ತುಸ್ವಾಮಿ ದೀಕ್ಷಿತರು ಯೋಗದಲ್ಲಿ ವೀರಭದ್ರಾಸನ ಇದೆ. ಓ ಯೋಗ ವೀರಭದ್ರಾಸನ ಅಂತೆ. ಸಿಂಧೂ ಸಂಸ್ಕೃತಿಯಲ್ಲಿ ಯೋಗ ನಿಷ್ಠಾತ ಅಂತ ಹೇಳ್ತಾರೆ. ಹೌದು, ಮನೆ ಕೂಡ ಇಲ್ಲೂ ಇದೆ. ಮುತ್ತುಸ್ವಾಮಿ ದೀಕ್ಷಿತರು ಕೂಡ ವೀರಭದ್ರ ಅದು ರುದ್ರಪ್ರಿಯ ರಾಗ ಇದೆ. ರುದ್ರಪ್ರಿಯ ರಾಗ, ಅದ್ರಿಗೆ ರುದ್ರಕೋಪ ಜಾತ ವೀರಭದ್ರ ಆಶ್ರಯ ಅಂತ ಬರೆದಿದೆ. ಕೋಪ ಅಂತ ಹೇಳ್ತೇವೆ. ಹಾಗೆ ನಾವು ಯಾರೇ ಏನೇ ಹೇಳಿ ನಾನಾ ಸ್ವರೂಪದಲ್ಲಿ ಅವ್ರು ಹೋಗ್ತಾರೆ. ಇವಾಗ ನನಗೆ ಸ್ವಲ್ಪ ಇದು ಹೇಳ್ತಲ್ಲ, ಇದು ಫ್ಯಾಷನ್ ಗಿಷನ್, ಅವ್ರು ಅದಕ್ಕೆ ನೋಡಿ ತನ್ನ ಭಾಷೆ ನಡ್ಕೊತಾರೆ. ಹಳ್ಳಿಗೆ ತನ್ನ ಭಾಷೆ ಹೇಳ್ಕೊಂಡು ಹೋಗ್ತಾನೆ. ಹಾಗೆ ಲೆಕ್ಕಾಚಾರ ನಡ್ಕೊಂಡು ಹೋಗ್ತಿರ್ತಾರೆ. ಧನ್ಯವಾದ ಗುರುಗಳೇ. ವೀರಭದ್ರನ ಸಂಸ್ಕೃತಿ ಕುರಿತು ಒಂದು ಒಳ್ಳೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೀರಿ.